ನೇತೃತ್ವ ಸ್ಥಾನವನ್ನ ವಹಿಸಿರುವಂತಹ ಹಿರಿಯರು, ಶರಣ ಜೀವಿಗಳು, ನಮಗೆಲ್ಲರಿಗೂ ಮಾರ್ಗದರ್ಶಕರು, ಶರಣ ವಿಚಾರ ವಾಹಿನಿಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಆಯಾರ್ ಮಠಪತಿ ಗುರುಗಳಿಗೆ ಶರಣ ವಿಚಾರ ವಾಹಿನಿಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಅವರಿವರೆನ್ನದೇ ಇವತ್ತಿನ ಈ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲಾ ಶರಣ ತಾಯಂದ್ರಿಗೆ ವಿಚಾರ ವಾಹಿನಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃದಯದ ಸ್ವಾಗತವನ್ನ ಕೋರುತ್ತಾ, ಮೊದಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ವಚನ ಪ್ರಾರ್ಥನೆಯನ್ನ ಶರಣ ಜೀವಿಗಳಾದಂತಹ ವೀರಭದ್ರಣ್ಣ ಅಂಬಿ ಅವರು ನೆರವೇರಿಸಿಕೊಡಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಹಲೋ, ವೀರಭದ್ರ ಅವರು ವಚನ ಪ್ರಾರ್ಥನೆಯನ್ನ ಮಾಡ್ಬೇಕು. ಶರಣು ಶರಣಾರ್ಥಿ ಪ್ರಾರಂಭ ಮಾಡ್ರಿ ಅಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸುಪ್ರಭಾತ ಸಮಯದಲ್ಲಿ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ, ಸುಪ್ರಭಾತ ಸಮಯದಲ್ಲಿ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ, ತಪ್ಪುವುದು ಅಪಮೃತ್ಯು ಕಾಲ ಕರ್ಮಂಗಳಯ್ಯ, ತಪ್ಪುವುದು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ಸುಪ್ರಭಾತ ಸಮಯದಲ್ಲಿ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ, ತಪ್ಪುವುದು ಅಪಮೃತ್ಯು ಕಾಲ ಕರ್ಮಂಗಳಯ್ಯ, ಅಪ್ಪುವುದು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ಎಲ್ಲರಿಗೂ ಶರಣು ಶರಣಾರ್ಥಿ. ವಚನ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತಹ ಶರಣ ಜೀವಿಗಳಾದಂತಹ ವೀರಭದ್ರಣ್ಣ ಅಂಬಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಮೇಲೆ ಗುರುಗಳಾದ MG ಮುಳ್ಕೂರ್ ಗುರುಗಳು ನಿಸರ್ಗೋಪಚಾರದ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕೆಂದು ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಆಯಾರ್ ಮಠಪತಿ ಸರಲ್ಲಿ, ಬಾಪುಗೌಡರಲ್ಲಿ, ಗಿರಿಜಾ ಮಠಪತಿ ತಾಯಿಯವರಲ್ಲಿ ಹಾಗೂ ಇಲ್ಲಿ ನೆರೆದ ಎಲ್ಲ ಹಿರಿಯರಿಗೆ, ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ. ಈಗಾಗಲೇ ಹಿಂದಿನ ದಿನಗಳಲ್ಲಿ ನಾವು ಆಹಾರದಲ್ಲಿ ಸಾತ್ವಿಕ, ರಾಜಸಿಕ ಏನೇನು ಕೆಟಗರಿ ಬರುತ್ತೆ ಅಂತ ನೋಡಿದ್ದೀವಿ. ಇನ್ನು ತಾಮಸಿಕ, ಮೂರನೇದಾದ್ದು ತಾಮಸಿಕ ಆಹಾರ. ಈ ತಾಮಸಿಕದ ಬಗ್ಗೆ ಇವತ್ತಿಂದ ಚಿಂತನೆ ಮಾಡೋಣ. ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಯಾತಯಾಮಂ ಗತರಸಂ ಪೂತಿ ಪರಿಷುತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ ಅಂತ ಬರುತ್ತೆ. ಇದರ ಅರ್ಥ ಯಾತಯಾಮಂ ಅಂದರೆ, ಯಾಮ ಅಂದರೆ ಗಳಿಗೆ ಅಂತ ನಾವು ಈಗೇನು ನಾವು ಟೈಮಿಗೆ 1 ತಾಸು ಅರ್ಧ ತಾಸು ಅಂತ ಹಿಂಗೇನು ಕರಿತೀವಿ, ಅಲ್ಲಿ ಯಾಮ ಅಂತ ಹಿಂದಿನ ಒಂದು ಲೆಕ್ಕವನ್ನು ಹಾಕ್ತಾಯಿದ್ರು ವೇಳೆಗೆ. ಜಾವ ಅಂತ ನಾವು ಕೇಳಿದ್ದೀವಿ. ಯಾಮ ಅಂತಂದರೆ 2:30ಯಿಂದ 3 ಗಂಟೆಗೆ ಒಂದು ಯಾಮ ಅಂತ ಕರಿತಾ ಇದ್ದಾರೆ. ಯಾತಯಾಮಂ ಅಂದರೆ ಯಾವ ಆಹಾರ ಮಾಡಿಬಿಟ್ಟು 2:30 ತಾಸು 3 ತಾಸು ಆಯಿತು. ಈಗ ಅನ್ನ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ, ಈ ಅನ್ನ 2:30-3 ತಾಸು ಆಯ್ತಂದರೆ ಅಲ್ಲಿಗೆ ಅದು ಫರ್ಮೆಂಟ್ ಆಗೋಕ್ಕೆ ಶುರುವಾಗುತ್ತೆ. ಅಷ್ಟರೊಳಗೆ ಮಾಡಿದ ಆಹಾರವನ್ನು 2:30-3 ತಾಸು ಒಳಗಡೆ ನಾವು ಅದನ್ನು ಉಪಯೋಗಿಸ್ಬೇಕು. ಗತರಸಂ ಅಂದರೆ ರಸ ಹೋಗಿದ್ದು. ಅಂದರೆ ಈಗ ತರಕಾರಿ ತಂದಿರ್ತೀವಿ, ಆ ತರಕಾರಿ ತಂದು ಒಂದು 4 ದಿವಸ ಇಟ್ಟಿವಿ ಅಥವಾ ಫ್ರಿಜ್ಜಿನಲ್ಲಿ ಇಟ್ಟಿವಿ, ಫ್ರಿಜ್ಜಲ್ಲಿ ಇಟ್ಟರೆ ಸತ್ತ ಹೋಗ್ಬಿಡ್ತದೆ ಅದು. ಯಾಕಂದರೆ ನಾವು ಫ್ರಿಜ್ಜಲ್ಲಿ 1 ದಿವಸ ಕೂತ್ಕೊಂಡ್ರೆ ಏನಾಗ್ತೇವೆ ಅನ್ನೋದು ನಾವು ನೋಡ್ಬೋದು ಅಷ್ಟೇ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಗತರಸಂ ಅಂದರೆ ಒಣಗಿ ಹೋಗಿದ್ದು. ಪೂತಿ ಪರಿಶ್ರಮ ಯತ್ ಅಂದರೆ ಯಾವ ಆಹಾರ ದುರ್ಗಂಧಮಯವಾಗಿರುತ್ತೆ, ರಸಹೀನ ಆಗಿರುತ್ತೆ, ಒಣಗಿ ಹೋಗಿರುತ್ತೆ. ಉಚ್ಚಿಷ್ಟಮಪಿ ಚಾಮೇದ್ಯಂ ಅಂದರೆ ಹಳಗಿಸಿದ್ದಿರ್ಬೋದು ಅಥವಾ ನೈವೇದ್ಯಕ್ಕೆ ಅರ್ಹತೆ ಇಲ್ಲದೆ ಇರತಕ್ಕಂಥದ್ದು.
ಈಗ ದೇವ್ರಿಗೆ ನಾವು ಎಡೆ ಹಿಡಿತೀವಿ ಅಂತ ಮಾಡ್ತಿರ್ತೀವಿ, ಬಿಸಿ ಬಿಸಿ ಅನ್ನ ತೊಗೊಂಡೋಗಿ ಮೊದಲೇದು ಮೀಸಲನ್ನೇ ಅಲ್ಲೇ ನಾವು ದೇವರಿಗೆ ಮಾಡ್ತಿರ್ತಾರೆ. ಯಾರಾದ್ರೂ ತಾಯಂದ್ರೆ ಊಟ ಕೊಡೋಕ್ಕಿಂತ ಮುಂಚೆ ಏನು ಮಾಡ್ತಾರೆ, ಅದು ದೇವರಿಗೆ ಅಂತ ಸ್ವಲ್ಪ ಅನ್ನವನ್ನು ತೆಗೆದಿಡ್ತಿರ್ತಾರೆ. ಸೊ ಹಾಗೆ ಅದಲ್ಲದೆ ಅದಕ್ಕೆ ಅಂದರೆ ದೇವರಿಗೆ ಅರ್ಹತೆ ಎಡೆ ಹಿಡಿಯಕ್ಕೆ ಸಾಧ್ಯ ಇರದೇ ಇರತಕ್ಕಂಥ ಅನ್ನ ಅಥವಾ ಹಳಸಿದ್ದಿರ್ಬೋದು, ಎಂಜಲು, ಇದೆಲ್ಲ ಯಾರಿಗೆ ಇಷ್ಟ ಆಗುತ್ತೆ ಅಂದರೆ ಇಂಥ ಆಹಾರ ಒಣಗಿದ್ದು ಟೈಮ್ ಆಗಿದ್ದು ಇದು ಆಹಾರ ತಾಮಸ ಪ್ರಕೃತಿಯವರಿಗೆ ಇಷ್ಟ ಆಗುತ್ತೆ. ಈ ಆಹಾರ ಅಂದರೆ ಇದನ್ನು ನಾವು ಈ ಕಾಯಿಲೆ ಬಂದಾಗ ಇಂಥ ಆಹಾರವನ್ನು ನಾವು ಉಪಯೋಗಿಸಲೇಬಾರದು. ಅಥವಾ 50 ವರ್ಷದ ನಂತರ ಈ ಆಹಾರವನ್ನು ನಾವು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು, ಕಡಿಮೆ ಮಾಡೋದು ಒಳ್ಳೆಯದು ಅಥವಾ ಬಿಡೋದನ್ನೇ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಈ ಆಹಾರದಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ನೋಡಿದರೆ ಸುಮಾರು 10-11 ಪಟ್ಟಿಗಳನ್ನು ನಾನು ಅಮೃತಾಹಾರ ಪುಸ್ತಕದಲ್ಲಿ ಕೊಟ್ಟಿದ್ದೀನಿ. ಯಾವ್ಯಾವು ಅಂತಂದರೆ, ಮೊದಲನೇ ಆಹಾರ ತಾಮಸಿಕದಲ್ಲಿ ಬರ್ತಕ್ಕಂಥದ್ದು ಲಿಸ್ಟಲ್ಲಿ ಫಸ್ಟು ಬೆಲ್ಲ ಬರ್ತಾ ಇದೆ, ಜಾಗ್ರಿ. ಎರಡನೆಯದು ಪಾಲಿಷ್ ಮಾಡಿದ ಕಾಳು ಮತ್ತು ಬೇಳೆಗಳು. ಅಲ್ಲಿ ಅನ್ಪಾಲಿಷ್ಡ್ ಪಲ್ಸಸ್ ಆ್ಯಂಡ್ ಸೀರಿಯಲ್ಸ್ ನೋಡಿದ್ದೀವಿ ರಾಜಸಿಕದಲ್ಲಿ. ಇಲ್ಲಿ ಪಾಲಿಷ್ ಮಾಡಿದ್ದು ಬೇಳೆ ಬರ್ತಾವಲ್ಲ, ಅಕ್ಕಿ ಮಾಡಿ ಇರ್ಬೋದು, ನೀವು ಪಾಲಿಷ್ ಮಾಡಿದ ಅಕ್ಕಿ ಇರ್ಬೋದು, ಪಾಲಿಷ್ ಮಾಡಿದ ಬೇಳೆ, ಹೆಸರು ಬೇಳೆ, ತೊಗರಿ ಬೇಳೆ, ಯಾವುದೇ ಬೇಳೆಗಳು ಇರ್ಬೋದು, ಉದ್ದಿನ ಬೇಳೆ, ಎಲ್ಲ ಬೇಳೆಗಳು ಅದರಲ್ಲಿ ಬರುತ್ತೆ. ಅಕ್ಕಿ, ಗೋಧಿ, ರಾಗಿ ಇವೆಲ್ಲ ಏನು ನಾವು ಪಾಲಿಷ್ ಮಾಡಿದಿರ್ತಕ್ಕಂಥದ್ದು ಅದು. ಆಮೇಲೆ ಮೂರನೇದು ಲಿಸ್ಟಲ್ಲಿ ಬರೋದು ಹಾಲಿನ ಉತ್ಪನ್ನಗಳು. ಹಾಲು ರಾಜಸಿಕದಲ್ಲಿ ಬಂದರೆ, ತಾಮಸಿಕದಲ್ಲಿ ಹಾಲಿನ ಉತ್ಪನ್ನಗಳು ಮಿಲ್ಕ್ ಪ್ರಾಡಕ್ಟ್ಸ್, ಅದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ಬರೀ ಲಿಸ್ಟನ್ನು ನೋಡೋಣ ಮೊದಲೇ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನಂತರ ಚರ್ಚೆ ಮಾಡೋಣ. ಎಣ್ಣೆ ಬೀಜಗಳು, ಆಯಿಲ್ ಸೀಡ್ಸ್ ಅಂತ ಬರುತ್ತೆ. 5ನೇದು ಎಣ್ಣೆ. 6ನೇದು ರಿಫೈನ್ಡ್ ಆಯಿಲ್. 7ನೇದು ಉಪ್ಪು. 8ನೇದು ಮೈದಾ. 9ನೇದು ಸಕ್ಕರೆ. ನೋಡಿ, ಬೆಲ್ಲ 1ನೇದು ಬಂದರೆ 9ಕ್ಕೆ ಸಕ್ಕರೆ ಬರ್ತಾ ಇದೆ ಲಿಸ್ಟಲ್ಲಿ, ಪಟ್ಟಿನಲ್ಲಿ. 10ನೇದು ಬೇಕ್ರಿ ತಿಂಡಿಗಳು, ಏನು ನಾವು ಬ್ರೆಡ್ಡು ಬಿಸ್ಕೆಟ್ ತಿಂತೀವಲ್ಲ ಅವು ಬೇಕ್ರಿ ತಿಂಡಿಗಳು. 11ನೇದು ಮೊಟ್ಟೆ, ಎಗ್. 12ನೇದು ಮಾಂಸ. ಇದು ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು. ಯಾವುದು ತಾಮಸಿಕದಲ್ಲಿ ಬರ್ತಕ್ಕಂಥ ನೆಗೆಟಿವ್ ಫುಡ್ ಅಂತ ಕರಿತೀವಿ. ಪಾಸಿಟಿವು, ನ್ಯೂಟ್ರಲ್ಲು, ಇದು ನೆಗೆಟಿವ್ ಫುಡ್ಡಲ್ಲಿ ಬರ್ತಕ್ಕಂಥದ್ದು. ಈಗ ಬೆಲ್ಲದಲ್ಲಿ ಏನಿದೆ, ಸಕ್ಕರೆಯಲ್ಲಿ ಏನಿದೆ ಅಂತ ಅನ್ನೋದು ಒಂದು ಪೌಷ್ಟಿಕಾಂಶಗಳು ಯಾವುದರಲ್ಲಿ ಎಷ್ಟೆಷ್ಟಿದೆ ಅನ್ನೋದ್ರ ಬಗ್ಗೆ ಒಂದು ಪಟ್ಟಿ ಸಿಕ್ಕಿದೆ. ಆ ಪಟ್ಟಿಯ ಪ್ರಕಾರ ಅದರಲ್ಲಿ ಮಿನರಲ್ ಸಾಲ್ಟ್ ಅಂತ ಏನು ಖನಿಜಗಳೇನು ಎಷ್ಟಿದೆ ಅಂದರೆ, ಸಕ್ಕರೆಯಲ್ಲಿ 30ರಿಂದ 50 ಮಿಲಿಗ್ರಾಮ್ ಇದ್ದರೆ ಬೆಲ್ಲದಲ್ಲಿ 2850 ಮಿಲಿಗ್ರಾಮ್ ಇದೆ. ನೋಡಿ, ಸಕ್ಕರೆಯಲ್ಲಿ ಬರೀ ಮಿನರಲ್ ಸಾಲ್ಟು 30ರಿಂದ 50 ಮಿಲಿಗ್ರಾಮ್ ಇದ್ದರೆ 2850 ಬೆಲ್ಲದಲ್ಲಿದೆ. ಹಾಗಾಗಿ ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು, ಅದು ಗಮನಿಸಿ. ರಂಜಕ ಫಾಸ್ಫರಸ್ಸು 0.25 ಮಿಲಿಗ್ರಾಮ್ ಇದ್ದರೆ ಬೆಲ್ಲದಲ್ಲಿ 116 ಮಿಲಿಗ್ರಾಮ್ ಇದೆ. ಅಲ್ಲಿ 0.25 ಇದೆ, ಇಲ್ಲಿ 116. ಸುಣ್ಣದ ಅಂಶ ಅಂದರೆ ಕ್ಯಾಲ್ಸಿಯಂ ಅಂತ ಏನು ಹೇಳ್ತಾ ಇದ್ದೇವೆ, ಅದು ಸಕ್ಕರೆ ತಿಂದರೆ ಕ್ಯಾಲ್ಸಿಯಮ್ಮು ಬರೀ 14 ಮಿಲಿಗ್ರಾಮ್ ಇದೆ, ಬೆಲ್ಲದಲ್ಲಿ 118 ಇದೆ. ಸಸ್ಯ ಕ್ಷಾರ ಅಂತ ಪೊಟ್ಯಾಷಿಯಂ 4.6 ಮಿಲಿಗ್ರಾಮ್ ಇದ್ದರೆ ಬೆಲ್ಲದಲ್ಲಿ 1056 ಮಿಲಿಗ್ರಾಮ್ ಇದೆ. ಇನ್ನು ಅಯರ್ನ್, ಕಬ್ಬಿನಾಂಶ ಸಕ್ಕರೆಯಲ್ಲಿ 0.1. ನೋಡಿ, 0.1 ಅಂದರೆ ಎಷ್ಟು ಕಡಿಮೆ ಇದೆ ಅನ್ನೋ ಲೆಕ್ಕ ಆಗಿ. ಬೆಲ್ಲದಲ್ಲಿ 3 ಮಿಲಿಗ್ರಾಮ್ ಇದೆ ಕಬ್ಬಿನಾಂಶ. ಇದು 100 ಗ್ರಾಮ ಬೆಲ್ಲ ಮತ್ತು ಸಕ್ಕರೆ 100 ಗ್ರಾಮ್ ತೊಗೊಂಡಾಗ. ಮೆಗ್ನೀಷಿಯಮ್ ಎಷ್ಟಿದೆ ಅಂದರೆ, ಮೆಗ್ನೀಷಿಯಮ್ ಸಕ್ಕರೆಯಲ್ಲಿ ಇಲ್ಲವೇ ಇಲ್ಲ, ಬೆಲ್ಲದಲ್ಲಿ 118. ಬೆಲ್ಲ ಇದ್ದಿದ್ದರಲ್ಲಿ ಪರವಾಗಿಲ್ಲ. ಸೊ ಹಾಗಾಗಿ ಬೆಲ್ಲವನ್ನು ಉಪಯೋಗಿಸ್ಬೋದು. ಪ್ರಕೃತಿ ಚಿಕಿತ್ಸಕರು ಬೆಲ್ಲವನ್ನು ನೀವು ಉಪಯೋಗಿಸಿ. ಹಿಂದೆ ಎಲ್ಲ ನಾವು ಬೆಲ್ಲದಲ್ಲೇ ಅಡುಗೆ ಮಾಡ್ತಾಯಿದ್ದೀವಿ. ಬೆಲ್ಲದಲ್ಲೇ ಹೋಳಿಗೆ, ಪಾಯಸ, ಎಲ್ಲ ಹಬ್ಬದ ಸಿಹಿ ತಿನಿಸುಗಳನ್ನ ಬೆಲ್ಲದಲ್ಲೇ ಆಗ್ತಾಯಿತ್ತು. ಇವತ್ತು ಬೆಲ್ಲ ರೀಪ್ಲೇಸ್ ಆಗಿಬಿಟ್ಟು ಅದರ ಪ್ಲೇಸಲ್ಲಿ ಸಕ್ಕರೆ ಬಂದುಬಿಟ್ಟಿದೆ. ಅದು ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಸಕ್ಕರೆ ಫ್ಯಾಕ್ಟ್ರಿಗಳು ಹೆಚ್ಚಿಗೆ ಇರೋದಂದರೆ ಬೆಳಗಾಂ ಜಿಲ್ಲೆಯಲ್ಲೇ ಇರೋದು. ಉಗಾರದ ಕೂರ್ದು ಏನಿದೆಯಲ್ಲ, ಅದು ನಂಬರ್ 1 ಸಕ್ಕರೆ ಒಂದು ಇಳುವರಿನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಾನು ಶುಗರ್ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಹಾವೇರಿ ಶುಗರ್ ಫ್ಯಾಕ್ಟ್ರಿಯಲ್ಲಿದ್ದೆ ಫಸ್ಟು. ತದನಂತರದಲ್ಲಿ ಆಮೇಲೆ ಬೇರೆ ಬೇರೆ ಇಲಾಖೆಗಳು ಚೇಂಜ್ ಆಯಿತು. ಸೊ ಈ ಸಕ್ಕರೆ ಇದೆಯಲ್ಲ, ಸಕ್ಕರೆ ಇವತ್ತು ಮನುಷ್ಯನನ್ನು
ಒಂಥರ ಬಿಳಿ ವಿಷ ಆಗಿ ನಮ್ಮನ್ನು ಸಾಯಿಸ್ತಾ ಇರತಕ್ಕಂಥದ್ದು ಸಕ್ಕರೆ. ಅದಕ್ಕಾಗಿ ಬಹಳ ಎಚ್ಚರಿಕೆ ವಹಿಸಬೇಕಾಗಿದೆ ಸಕ್ಕರೆಯನ್ನು ಉಪಯೋಗಿಸುವಾಗ. ಇದ್ದಿದ್ರಲ್ಲಿ ಬೆಲ್ಲ ಪರವಾಗಿಲ್ಲ. ಬಂಧುಗಳೇ, ತಾವು ಕಬ್ಬು ಇದೆ ನೋಡಿ, ಬೆಲ್ಲ ಸಕ್ಕರೆ ಆಗೋದು ಕಬ್ಬಿನಿಂದ. ಆ ಕಬ್ಬಿದೆಯಲ್ಲ, ಕಬ್ಬು ಸಾತ್ವಿಕ. ಆ ಕಬ್ಬನ್ನು ಒಂದು ಮೊಳ ಕಬ್ಬು ಅಂತ ಇಟ್ಕೊಳ್ಳಿ. ಆ ಒಂದು ಮೊಳ ಕಬ್ಬನ್ನು ನೀವು ತಿನ್ನಬೇಕತ್ತಿದ್ರೆ ನಿಮಗೆ ಕನಿಷ್ಠ 10 ನಿಮಿಷ ಬೇಕಾಗತ್ತೆ. 1 ನಿಮಿಷದಲ್ಲಿ ಅದನ್ನು ತಿನ್ನೋಕ್ಕಾಗಲ್ಲ, ಯಾಕಂದರೆ ಅಗಿಬೇಕು. ಅಗ್ಯಾಕೆ ಹೋದ್ರೆ ನಮ್ಮ ಈಗಿನ ಹುಡುಗರು ಹಲ್ಲನೇ ಇಲ್ಲ. ಈಗ ನಾವು ಸ್ವಲ್ಪ ಇನ್ನೂ ಅಗಿತಾ ಇದ್ದೇವೆ. ಕಬ್ಬನ್ನು ಸಿಪ್ಪೆ ತೊಗೊಂಡು ಇಷ್ಟು ವಯಸ್ಸಾದರೂ ನಾವು ನುರಿಸ್ತಾ ಇದ್ದೇವೆ. ಆದರೆ ಇವತ್ತಿನ ಮಕ್ಕಳು ಹಲ್ಲು ಆ ಕಬ್ಬನ್ನು ಸಿಪ್ಪೆ ತಿನ್ನೋಕ್ಕೆ ಆಗೋದಿಲ್ಲ ಅವ್ರಿಗೆ. ಆ ಪರಿಸ್ಥಿತಿಯಲ್ಲಿದ್ದಾರೆ ಇವತ್ತು. ಹಲ್ಲು ಅಷ್ಟು ಗಟ್ಟಿ ಇಲ್ಲ, ಸ್ಟ್ರಾಂಗ್ ಇಲ್ಲ. ನಾವು ಚಿಕ್ಕವರಿದ್ದಾಗ ಹಾಗೆ ಕಬ್ಬನ್ನು ಬಾಯಲ್ಲಿ ಇದನ್ನು ಮಾಡಿಕೊಂಡು ತಿಂತಾಯಿದ್ದೀವಿ. ಈಗಲೂ ಸ್ವಲ್ಪ ತಿಂತಾಯಿದ್ದೀವಿ, ಇಲ್ಲ ಅನ್ನೋದಿಲ್ಲ. ಸೊ ಆ ರೀತಿ ಹಲ್ಲಿಗೆ ಕೆಲಸ ಆಗುತ್ತೆ. ಆಮೇಲೆ ಒಂದು ಮೊಳ ಕಬ್ಬನ್ನು ನಾವು ಅಗಿಬೇಕತ್ತಿದ್ರೆ ಸುಮಾರು 10-15 ನಿಮಿಷ ಬೇಕಾಗುತ್ತೆ ನಮಗೆ. ಅದನ್ನಾಗೋದು ರಸ ಮಾಡಿ ತೊಗೋಬೇಕತ್ತಿದ್ರೆ ಒಂಥರ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಅದು ಸಾತ್ವಿಕದಲ್ಲಿ ಬರುತ್ತೆ ಕಬ್ಬು. ಆಮೇಲೆ ನೀವು ಜ್ಯೂಸ್ ಮಾಡಿರಿ, ಜ್ಯೂಸ್ ಮಾಡಿ ಕುಡ್ದೀವಂದರೆ ಅದೇ ಒಂದು ಮೊಳ ಕಬ್ಬನ್ನು ಒಂದೇ ಸೆಕೆಂಡ್ನಲ್ಲಿ ಕುಡ್ಬೋದು. ಅದೇನೊಂದು ಅರ್ಧ ಕಪ್ ಬರ್ಬೋದು, 1 ಕಪ್ ಬರ್ಬೋದು ರಸ. ಆ್ಯಕ್ಚುಲಿನೇ ಸಾತ್ವಿಕನೇ, ಆದರೆ ಇಲ್ಲಿ ನಾನು ಸುಮ್ಮನೆ ತಿಳುವಳಿಕೆಗೋಸ್ಕರ ಅದನ್ನು ರಾಜಕೀಯದಲ್ಲಿ ಸೇರಿಸಿದ್ದೇನೆ ಅಷ್ಟೇ. ಅದು ಕಬ್ಬಿನ ಹಾಲು ಒಳ್ಳೆಯದು, ಕೆಟ್ಟದ್ದೇನಲ್ಲ. ಆದರೆ ಏನಾಗುತ್ತೆ ಅಂದರೆ, ಯಾವುದು ಪ್ರೊಸೆಸ್ ಮಾಡ್ತಾ ಹೋಗ್ತೀವಿ, ಪ್ರೊಸೆಸ್ ಮಾಡ್ತಾ ಆಹಾರವನ್ನು ಹೋದಾಗ ಅದರ ಸತ್ವ ಕಡಿಮೆ ಆಗೋ ದೃಷ್ಟಿನಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ ಜ್ಯೂಸ್ ಕುಡಿದ್ರೆ ಏನಾಗುತ್ತೆ ಅಂದರೆ ಹಲ್ಲಿಗೆ ಕೆಲಸ ಇಲ್ದಂಗೆ ಆಗುತ್ತೆ. ಯಾವಾಗ ಹಲ್ಲಿಗೆ ಕೆಲಸ ಇಲ್ಲ, ಪಾಪ ಅದು ಎಲ್ಲಿ ಕೆಲಸ ಇರ್ತದೆ ಅಲ್ಲಿ ಹುಡ್ಕೊಂಡು ಹೋಗುತ್ತೆ. ಈಗ ನೋಡಿ, ರೈತರು ಏನಾರು ಕೆಲಸ ಇಲ್ಲ ಅಂದರೆ ನಮ್ಮೂರಲ್ಲಿ ಏನು ಮಾಡ್ತಾಯಿದ್ರು, ಮುಂದೆ ಹಳ್ಳಿಯೊಳಗೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಗೋವಾಗೆ ದುಡಿಯೋಕೆ ಹೋಗ್ತಿದ್ರು. ಹಾಗೆ ಹಲ್ಲುಗಳು ಇವತ್ತು ಯಾಕೆ ಕಡಿಮೆ ಬಿದ್ದು ಹೋಗ್ತಾ ಇದೆ ಅಂದರೆ ಅವು ಕೆಲಸ ಕೊಡ್ತಾ ಇಲ್ಲ. ನಾವು ಕೆಲಸ ಕೊಡದೇ ಇರೋದ್ರಿಂದ ಅದು ಆಗ್ತಾ ಇರೋದು ನಮಗೆ. ಅಗಿದು ತಿಂತಾ ಇಲ್ಲ, ಬರೀ ನುಂಗೋದು ಲೆಕ್ಕ ನಡೀತಾ ಇದೆ ನಮ್ಮದಲ್ಲಿ. ಸೊ ಹಾಗಾಗಿ ಯೂಸ್ ಆರ್ ಲೂಸ್ ಅಂತ ಹೇಳ್ತಾರೆ, ಉಪಯೋಗಿಸಿ ಇಲ್ಲ ಕಳೆದುಕೊಳ್ಳಿ ಅಂತ. ಹಾಗಾಗಿ ಯಾವುದೇ ಆಹಾರವನ್ನು ಅಗದು ತಿನ್ನಬೇಕಾಗತ್ತೆ. ಅದನ್ನು ಜ್ಯೂಸ್ ಮಾಡಿದರೆ ಒಂದೇ ಕ್ಷಣದಲ್ಲಿ ಹೋಗುತ್ತೆ, ಹಲ್ಲಿಗೆ ಕೆಲಸ ಇರೋದಿಲ್ಲ. ಆಮೇಲೆ ಡೈರೆಕ್ಟಾಗಿ ಹೆಂಗೆ ಕುಡಿದು ಬಿಡ್ತೀವಿ, ಹೊಟ್ಟೆಗೆ ನೇರವಾಗಿ ಹೋಗಿಬಿಡುತ್ತೆ. ಅದು ಏನು ಬರ್ತದೆ ಅಂತ ಹೊಟ್ಟೆಗೆ ಗೊತ್ತಾಗೋದಿಲ್ಲ. ಅಗಿತಾ ಇದ್ರೆ ಏನಾಗುತ್ತೆ ಅಂದರೆ, ಕಬ್ಬಿನ ಸಿಪ್ಪೆಯನ್ನು ಅಗಿತಾ ಇದ್ದಾಗ ಕಬ್ಬಿನ ರಸ ಬರ್ತಾ ಇದೆ ಅಂಥೇಳಿ ನಾಲಿಗೆಯಿಂದ ಮೆಸೇಜು ಮೆದುಳಿಗೆ ಹೋಗಿ, ಮೆದುಳಿನಿಂದ ಕಬ್ಬಿನ ಹಾಲು ಬರ್ತಾ ಇದೆ, ಈಗ ನೀನು ಕಬ್ಬಿನ ಹಾಲಿಗೆ ಬೇಕಾದಂಥ ರಸವನ್ನು ಸೇವಿಸುವಂಥ ಹೊಟ್ಟೆಗೆ ಇದು ಹೋಗುತ್ತೆ ಸಿಗ್ನಲ್. ಆಗದ ಹೊಟ್ಟೆ ಅದನ್ನು ಬೇಕಾದ ಆಹಾರವನ್ನು ಅದು ಜ್ಯೂಸನ್ನು ಉತ್ಪತ್ತಿ ಮಾಡುತ್ತೆ. ಏನೋ ಹೈಡ್ರೋಕ್ಲೋರಿಕ್ ಆಸಿಡ್ ಇರ್ಬೋದು, ಪೆಪ್ಸಿನ್ ಅಂತ ಇರ್ಬೋದು, ರೆನಿನ್ ಇರ್ಬೋದು. ಹೊಟ್ಟೆನಲ್ಲಿ ಡೈಜೆಸ್ಟಿವ್ ಜ್ಯೂಸ್ ಅಂತ ಏನು ಕರಿತೀವಿ, ಜೀರ್ಣ ರಸಗಳನ್ನು ಅದು ಉತ್ಪತ್ತಿ ಮಾಡುತ್ತೆ. ನೋಡಿ, ಹಾಲು ರಾಶಿಕದಲ್ಲಿ ನಾವು ಕೆಟಗರಿ ಸೇರಿಸ್ತಾ ಇದ್ದರೆ, ಬೆಲ್ಲ ತಾಮಸಿಕ, ಅದರ ಮೇಲೆ ಲೆಕ್ಕ ಹಾಕಿ. ಅಂದರೆ ಇನ್ನೂ ಪ್ರೊಸೆಸ್ ಮಾಡಿ ಹಾಲನ್ನು ತೊಗೊಂಡು ನಾವು ಕುದಿಸಿ ಬೆಲ್ಲ ಮಾಡ್ತಾಯಿದ್ದೀವಿ. ಇದ್ದಿದ್ರಲ್ಲಿ ಬೆಲ್ಲ ಒಳ್ಳೆಯದು. ಬೆಲ್ಲವನ್ನು ರಿಪ್ಲೇಸ್ ಮಾಡ್ಕೊಳ್ಳೋಣ. ಈಗ ಭಾಳ ಜನ ಬೆಲ್ಲದ ಟೀ ಅಂಗಡಿಗಳೂ ಬಂದಿದ್ದಾವೆ, ಹೊರಗಡೆ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಸಕ್ಕರೆ ಬದಲಿ ಬೆಲ್ಲವನ್ನು ಉಪಯೋಗಿಸೋದು ಒಳ್ಳೆಯದು. ಅದು ತಿಂಗಳಿಗೊಮ್ಮೆ, ದಿವಸ ಅನ್ನೋ ಅಲ್ಲ. ಹಬ್ಬ ಹುಣ್ಣಿಮೆಯಲ್ಲಿ ಅಷ್ಟೇ ಮಾಡ್ತಾಯಿದ್ದಾರೆ ನಮಗೆ ಸಿಹಿ. ಇವತ್ತು ಡೈಲಿ ಸಿಹಿ, ಪ್ರತಿಯೊಂದು ಊಟದಲ್ಲಿ ಸಿಹಿ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ, ಇನ್ನು ಉಳಿದ ಆ ಆಹಾರದ ಪಟ್ಟಿಯ ಬಗ್ಗೆ ಮತ್ತೆ ನಾಳಿನ ದಿವಸ ಚಿಂತನೆ ಮಾಡ್ತಾ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿ. ಶರಣಾರ್ಥಿ MG ಮುಳುಕೂರು ಸರ್ ಅವರೇ. ಶರಣಾರ್ಥಿ. ತಾವು ಇಲ್ಲಿವರೆಗೆ ತಾಮಸಿ ಆಹಾರಗಳಲ್ಲಿ ಕೆಲವೊಂದನ್ನು ಪಟ್ಟಿ ಮಾಡಿ ನಮಗೆ ಕೊಟ್ಟಿದ್ದೀರಿ. ಬೆಲ್ಲ ಮತ್ತು ಸಕ್ಕರೆಯಲ್ಲಿರುವಂತ ವ್ಯತ್ಯಾಸವನ್ನ ತಿಳಿಸಿದ್ದೀರಿ. ಇಂದಿನ ದಿನಮಾನದೊಳಗ ಸಕ್ಕರೆಯ ಬದಲಾಗಿ ಪುನಃ ಬೆಲ್ಲಕ್ಕೆ ನಾವು ಬಂದಿದ್ದೇವೆ. ಒಂದು ಕಾಲಕ್ಕ ನಾವೆಲ್ಲ ಚಿಕ್ಕವರಿದ್ದಾಗ ಬೆಲ್ಲವನ್ನ ತಿನ್ನೋದಂದ್ರ ಬಡವರು, ಬೆಲ್ಲದ ವಸ್ತು ಮಾಡೋದಂದ್ರೆ ಬಡವರು, ಸಕ್ಕರೆಯನ್ನು ಉಪಯೋಗ ಮಾಡೋರು ಶ್ರೀಮಂತರು ಅನ್ನುವಂತ ಒಂದು ವ್ಯತ್ಯಾಸವನ್ನ ಅವಾಗ ನಾವು ಕಾಣ್ತಾ ಇದ್ದೀವಿ. ಬ್ರಿಟಿಷರ ನಮ್ಮ ಮೇಲೆ ಬಿಟ್ಟು ಹೋಗಿರುವಂತಹ ಈ ಚಾ ಅವರಿಂದ ಬಂದಿರುವಂತಹ ಬಳವಳಿ. ಅದು ಆ ಬಳವಳಿ ಒಳಗೆ ನಾವು ಸಕ್ಕರೆಯನ್ನು ಉಪಯೋಗ ಮಾಡದೆ ಬೆಲ್ಲವನ್ನು ಉಪಯೋಗ ಮಾಡಿದ್ರೆ ಅದಕ್ಕ ಜನ ಆಡ್ಕೊಳ್ತಾ ಇದ್ರು. ಸಕ್ಕರೆಯನ್ನು ಹಾಕುವಷ್ಟ ಗತಿ ಸಹಿತ ಇವರಿಗೆಲ್ಲ, ಬೆಲ್ಲದ ಚಾ ಕುಡಿತಾರ ಅಂತ ತಿಳ್ಕೊಂಡ ಹೇಳ್ತಾ ಇದ್ರು.
ಆದ್ರೆ ಇಂದ ಬದಲಾವಣೆಯಾಗಿ ಪುನಃ ನಾವು ಬೆಲ್ಲಕ್ಕೆನೆ ಬಂದಿದ್ದೇವೆ. ಯಾಕಂದ್ರೆ ಅದೊಂದು ವೈಟ್ ಪಾಯ್ಸನ್, ಬಿಳಿ ವಿಷ ಅನ್ನೋದನ್ನ ಇವತ್ತ ವಿಜ್ಞಾನ ಸಾಬೀತು ಮಾಡಿದೆ. ನಾವು ವಿಜ್ಞಾನ ಸಾಬೀತು ಮಾಡೋತಕ್ಕ ಏನು ನಾವು ಬಿಡುದಿಲ್ಲ. ಹಿರಿಯರೆಲ್ಲ ವಿಜ್ಞಾನಿಗಳೇ, ಅವರೆಲ್ಲ ನಮ್ಗೆ ತಿಳಿಸಿಕೊಡ್ತಿದ್ರು. ಆದ್ರೆ ಅವ್ರು ವಿವರಣೆ ಮಾಡಿ ನಮಗ್ ಕೊಡಲಿಲ್ಲ. ಅದೇ ಒಂದು ಕೊರತೆ. ಆ ಕೊರತೆಯನ್ನ ಇಂದು ಈ ಗೂಗಲ್ ಮೀಟ್ದೊಳಗ ಪರಿಹರಿಸಿಕೊಳ್ಳಿಕ್ಕೆ ನಾವು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ. ಶ್ರೀ ಮುಳ್ಕೂರ್ ಅವರು ಈ ಬೆಲ್ಲ ಮೊದಲನೇ ನಂಬರ್ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಉಳಿದಂತ ವಿಷಯವನ್ನ ನಾಳಿನ ದಿವಸ, ಇದು ಬಹುತೇಕ 2-3 ದಿನ ಹೋಗ್ತದೆ. ಇದನ್ನ ನಾವೆಲ್ಲ ಕೂಲಂಕುಷವಾಗಿ ತಿಳ್ಕೊಂಡು ಮನೆಯಲ್ಲಿ ಆಚರಣೆಯನ್ನು ಮಾಡೋಣ ಅನ್ನುವಂತ ಮಾತನ್ನ ಹೇಳ್ತಾ ಮುಳ್ಕೂರ್ ಅವರಿಗೆ ಶರಣಾರ್ಥಿಗಳು. ಇಂದು ವಿಶೇಷವಾಗಿ ಡಾಕ್ಟರ್ ಗಿರಿಜಾ ಹಸ್ಬಿ ಅವರು ತಮ್ಮ ಚಿಂತನೆಯನ್ನ ಇಂದು ನೀಡಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಯಾಕಂದ್ರೆ ಶ್ರೀ ಬಾಪುಗೌಡ ಪಾಟೀಲ್ ಅವರು ಬಸವ ಕಲ್ಯಾಣಕ್ಕೆ ಅವರು ಹೋಗಿದ್ದರಿಂದ ಅಲ್ಲಿ ಅನಾನುಕೂಲತೆ ಆಗಬಹುದು ಅನ್ನುವಂತ ದೃಷ್ಟಿ ಇಟ್ಟುಕೊಂಡು ನಾವು ಈ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಆ ಕಾರಣಕ್ಕಾಗಿ ದಯವಿಟ್ಟು ಡಾಕ್ಟರ್ ಗಿರಿಜಾ ಹಸ್ಬಿ ಅವರು ತಮ್ಮ ಚಿಂತನೆಯನ್ನ ಆರಂಭ ಮಾಡಬೇಕು. ಶರಣಾರ್ಥಿಗಳ್ರಪ್ಪ ಕೇಳಿಸ್ತೈತಲ್ರಿ? ಹಾ ಕೇಳ್ತತ್ರಿ. ಶರಣಾರ್ಥಿ ಹೇಳ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಎಲ್ಲ ದಾರ್ಶನಿಕರನ್ನ, ಬಸವಾದಿ ಪ್ರಮತರನ್ನೆಯನ್ನ ಋನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಈ ಶರಣವಾಹಿನಿಯ ರೂವಾರಿಗಳಾಗಿರ್ತಕ್ಕಂತ ಶರಣರಾಗಿರ್ತಕ್ಕಂತ ಮಠಪತಿ ಅಪ್ಪ ಅವರಲ್ಲಿ ನನ್ನ ಅನಂತ ಶರಣಾರ್ಥಿಗಳು, ಹಾಗೂ ಮಳಕೂರಪ್ಪರಲ್ಲಿ ಕೂಡ ನನ್ನ ಅನಂತ ಶರಣಾರ್ಥಿಗಳು, ಹಾಗೂ ಶರಣವಾಹಿನಿಯಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ನನ್ನ ಅನಂತ ಶರಣಾರ್ಥಿಗಳು. ಇವತ್ತಿನ ನನ್ನ ಒಂದು ವಚನ ಚಿಂತನೆ, ಜಾತಿ ವಿಡಿದು ಸೂತಕವನರಸುವೆ, ಜ್ಯೋತಿ ವಿಡಿದು ಕತ್ತಲೆಯನರಸುವೆ, ಇದೇ ಕೋಮರಳ ಮಾನವ ಜಾತಿಯಲ್ಲಿ ಅಧಿಕನೆಂಬ, ವಿಪ್ರ ಶತಕೋಟಿಗಳಿದ್ದಲ್ಲಿ ಫಲವೇನು, ಭಕ್ತನೇ ಶಿಖಾಮಣಿ ಎಂಬುದು ವಚನ. ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷವ ನಂಬು ಕೆಡಬೇಡ ಮಾನವ. ಅಪ್ಪ ಬಸವಣ್ಣನವರು ಹೇಳಿರುವಂತ ಈ ವಚನದ ಪೂರ್ವದೊಳಗ ಶರಣರ ಒಂದು ಕಲ್ಪನೆಯಲ್ಲಿ 12ನೇ ಶತಮಾನ ಪೂರ್ವದಲ್ಲಿ ಮತ್ತು 12ನೇ ಶತಮಾನದಲ್ಲಿ ಸಮಾಜದ ಒಂದು ಕಲ್ಪನೆ ಏನಾಗಿತ್ತು ಅಂತಂದ್ರೆ, ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವಂತ ಶರಣರಾಗಿದ್ರು. ವಿಪ್ರ ಮೊದಲು ಅಂತ್ಯಜ ಕಡೆ ಅನ್ನುವಂಥದ್ದನ್ನ, ದಲಿತ, ದುರ್ಲಕ್ಷಿತ, ಅಮಾಯಕ, ಹಿಂದುಳಿದವರು ಅನ್ನುವಂತ ಯಾವುದೇ ಲಿಂಗ, ಜಾತಿ, ಧರ್ಮ ತಾರತಮ್ಯಗಳು ಇದ್ದಿಲ್ಲ. ಇವನಾರವ ಎಂದೆನಿಸದರಯ್ಯ, ಇವನಮ್ಮವ ಎನ್ನುವಂತಹದ್ದು ಬದುಕಿನ ಒಂದು ಬಹಿರಂಗ ವಿಕಾಸಕ್ಕೆ ಇವತ್ತು ಹಣ ಮಾಡಿದರೆ, ದುಡಿಮೆಗೆ ಹಣವನ್ನೇ ಮುಖ್ಯವಾಗಿ ಮಾಡಿಕೊಂಡ್ರೆ ಅದು ಭದ್ರತೆಯನ್ನು ಒದಗಿಸಿದ್ರೆ, ಅಂತರಂಗ ವಿಕಾಸಕ್ಕೆ ನಡೆನುಡಿ ಸಂಸ್ಕಾರ ಅದು ಜೀವನಕ್ಕೆ ಭದ್ರತೆಯನ್ನು ನೀಡತಕ್ಕಂಥದ್ದು ಅನ್ನುವಂಥದ್ದು. ಇನ್ನು ಜಾತಿ ವ್ಯವಸ್ಥೆಯೊಳಗ ಜೈವಿಕ ನೆಲೆಯನ್ನ ರೂಪಿಸಿಕೊಂಡು ಹುಟ್ಟಿನಿಂದ ಜಾತಿಯಿಂದ ವೃತ್ತಿಯನ್ನ ನಿರ್ಧರಿಸುವಂತ ಕ್ರಮ ಅಸ್ತಿತ್ವದಲ್ಲಿತ್ತು. ಜಾತಿಗೆ ಒಂದು ಧಾರ್ಮಿಕ ಯಾವುದೇ ಸ್ಥಾನಮಾನಗಳಿರ್ಲಿಲ್ಲ, ಆದ್ರೆ ವೃತ್ತಿಗಳನ್ನ ಧರ್ಮದ ಚೌಕಟ್ಟಿಗೆ ಸೇರಿಸಿರ್ಲಿಲ್ಲ. ಅದೇ ವೃತ್ತಿ ವಂಶ ಪಾರಂಪರ್ಯವಾದಾಗ ಅಲ್ಲಿ ಸಾಮಾಜಿಕ ತಾರತಮ್ಯ ಅನ್ನುವಂಥದ್ದು ಅನಿವಾರ್ಯವಾಗಿ ಕಾಣ್ತಾ ಇತ್ತು. ಜಾತಿನೇ ಧರ್ಮವಾದಾಗ ಅಲ್ಲಿ ಶ್ರಮದ ತಾರತಮ್ಯನೂ ಕೂಡ ಅನಿವಾರ್ಯವಾಯಿತು. ಈ ಭೌತಿಕ ಒಂದು ಶ್ರಮ ಮಾಡದೇ ಇರ್ತಕ್ಕಂಥವ್ರು ಮೇಲ್ವರ್ಗದಲ್ಲಿ, ಶರೀರ ಶ್ರಮದಲ್ಲಿ ನಿರತವಾಗಿರ್ತಕ್ಕಂಥವ್ರು ಕೆಳವರ್ಗದಲ್ಲಿ. ಅದಕ್ಕೆ ಶರಣರು ಶೆಟ್ಟಿ ಎಂಬೆನೆ ಶಿರಿಯಾಳನ, ಮಡಿವಾಳನೆಂಬೆನೆ ಮಾಚಯ್ಯನ, ಡೋಹರನೆಂಬನೆ ಕಕ್ಕಯ್ಯನ, ಮಾದಾರನೆಂಬನೆ ಚೆನ್ನಯ್ಯನ, ಆನು ಹಾರುವನೆಂದಡೆ ಕೂಡಲ ಸಂಗಯ್ಯ ನಗುವನಯ್ಯ ಅಂತ ಹೇಳ್ತಾರೆ. ಅಂದ್ರೆ ಕೇವಲ ಜಾತಿ ಸಮಾಜವಾಗಿರ್ಲಿಲ್ಲ, ಜಾತಿಗಳ ನಡುವೆ ತಾರತಮ್ಯ, ಮೇಲು ಕೀಳು ಭಾವನೆ ಇದನ್ನ ಹೋಗ್ಲಾಡಿಸ್ಲಿಕ್ಕೆ ಶರಣರು ಪ್ರಯತ್ನವನ್ನ ಪಟ್ಟಿರ್ತಕ್ಕಂಥವ್ರು. ಅದಕ್ಕೆ ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡನಾದಡೆ, ನಿಮ್ಮ ಆಣೆ ನಿಮ್ಮ ಪುರಾತನ ರಾಣೆ, ತಲೆದಂಡ ಕೂಡಲ ಸಂಗಮ ದೇವ ಭಕ್ತರಲ್ಲಿ ಕುಲವನರಿಸಿದಡೆ ನಿಮ್ಮ ರಾಣಿವಾಸದಾಣೆ ಅನ್ನುವಂತ ಮಾತನ್ನ ಅಲ್ಲಿ ಅಪ್ಪ ಬಸವಣ್ಣನವ್ರು ಹೇಳ್ತಾರೆ. ಅದಕ್ಕ ಈ ಒಂದು ಅವ್ರು ಹೇಳ್ತಾರೆ, ಕಕ್ಕಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿ ಮಗಳು. ಹೀಗೆ ಶರಣರು ಹುಟ್ಟಿನಿಂದ ಶ್ರೇಷ್ಠ ಕನಿಷ್ಠ ಅನ್ನುವಂಥದ್ದು ಯಾವತ್ತೂ ಕೂಡ ಅದು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ
ಎಂ ಕಲಬುರ್ಗಿ ಇತ್ತೀಚೆಗೆ ಕೂಡ ಅವ್ರು ಹೇಳ್ತಾರೆ, ಜನನ ವರ್ಗ ನಿರಸನ ಮತ್ತು ಜನನ ಮೋಹ ವಿಡಂಬನ ವಚನ ಅಂತ ಹೇಳಿ ಇವುಗಳಿಗೆ ಕರೆತಕ್ಕಂಥವ್ರಾಗ್ತಾರೆ. ಹುಟ್ಟಿನಿಂದ ಬರಬಹುದಾಗಿರ್ತಕ್ಕಂಥ ಯಾವುದೇ ಜಾತಿಯ ಅಹಂಭಾವವನ್ನ ಶರಣರ ಅಲುಗಳಿತಕ್ಕಂಥವ್ರಾಗ್ತಾರೆ. ಇವತ್ತಿನ ಈ ಒಂದು ವಚನ ಏನ್ ಹೇಳ್ತತಿ ಅಂತಂದ್ರ, ಜಾತಿ ವಿಡಿದು ಸೂತಕ ನರಸುವೆ, ಮೊದಲನೇ ಸಾಲಿನಲ್ಲಿ ಬರುವಂತದ್ದು ಜಾತಿ ವಿಡಿದು ಸೂತಕ ನರಸುವೆ ಅಂತ ಹೇಳ್ತೇವೆ. ಅಂದ್ರೆ 108 ಸೂತಕಗಳನ್ನ ನಾವು ಮಾಡ್ಕೊಂಡಿರ್ತಕ್ಕಂಥದನ್ನ ಸಮಾಜದಲ್ಲಿ ಕಾಣ್ತೀವಿ ಅಂತ. ಅಂದ್ರ ಜನನ ಸೂತಕ, ಮರಣ ಸೂತಕ, ರಜ ಸೂತಕ, ಉಚ್ಚಿಷ್ಟ ಸೂತಕ, ಹೀಗೆ ನಿಕೃಷ್ಟ, ಇಂತ ಹಲವಾರು 108 ಜಾತಿಗಳ ಆಧಾರದ ಮೇಲೆ ಸೂತಕವನ್ನು ಕೂಡ ರಚನೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅವರವರ ಜಾತಿಗೆ ಅನುಗುಣವಾಗಿನೇ ಸೂತಕಗಳನ್ನ ಹುಟ್ಟಿದಾಗ ಸತ್ತಾಗ ನಾವು ಹುಡುಕ್ತಾ ಹೋಗ್ತಕ್ಕಂಥದನ್ನ ನೋಡ್ತೀವಿ. ಅಂದ್ರ ನಮ್ಮ ಜಾತಿ ಒಳಗ ಹಂಗ್ ಮಾಡ್ತಾರ, ನಮ್ಮ ಜಾತಿ ಒಳಗ ಮಾಡ್ತಾರ ಅಂತ ಹೇಳಿ ಈ ಒಂದು ಸಾಮಾಜಿಕ ವ್ಯವಸ್ಥೆಯ ವರ್ಗವನ್ನ ಆದರ್ಶಿರ್ತಕ್ಕಂಥದ್ದು ವಿನಃ ವ್ಯಕ್ತಿಗಳಲ್ಲಿ. ಹೀಗಾಗಿ ಮಗು ಹುಟ್ಟಿದ ತಕ್ಷಣವೇ ನಾವು ಜಾತಿಯ ಒಂದು ಸ್ಥಾನಮಾನವನ್ನ ಆ ಮಗುವಿನ ಕಾರ್ಯಚಟುವಟಿಕೆಗಳನ್ನ ನಾವಲ್ಲಿ ನೋಡ್ತೇವೆ ಅಂತ. ಹೀಗಾಗಿ ಕನಿಷ್ಠ ಕುಲದಲ್ಲಿ ಹುಟ್ಟಿರ್ತಕ್ಕಂಥವನು ಮೊದಲಿಗನಾಗ್ತಾನೆ. ಮೊದಲಿಗನಾಗ್ಲಿಕ್ಕೆ ಅವನು ಸಾಧ್ಯವೇ ಇಲ್ಲ. ಇದನ್ನ ಬಸವಣ್ಣನವ್ರಿಗೆ ಅವತ್ತಿನ ಆ ಒಂದು ಅಂಟು ಇತ್ತು. ಅದಕ್ಕ ನೀವು ಬ್ರಾಹ್ಮಣ ಅಂದಿರ್ಬಹುದು ಅನ್ನುವಂಥದಕ್ಕನ ಅವ್ರಿಗೆ ಬ್ರಾಹ್ಮಣ ಅಂತ ಹೇಳಿ ಅಂದದಕ್ಕನ ಉತ್ತಮ ಕುಲದಲ್ಲಿ ಹುಟ್ಟಿದವನೆಂಬ ಹೊರೆಯನ್ನು ಹೊರಿಸಿದಿರಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಹಾಗಾಗಿ ಎಂತೆಂತ ಸೂತಕಗಳನ್ನ ನಾವು ನೋಡ್ತೀವಿ. ಸತ್ತಾಗ ನೋಡ್ರಿ 8 ದಿವಸ ಧಾರ್ಮಿಕ ಕೆಲಸಗಳನ್ನ ಕರ್ಮಗಳನ್ನ ಮಾಡಬಾರ್ದು. ಹುಟ್ಟಿದಾಗ ಎಷ್ಟೋ ದಿವಸ ಮನಿ ಮೈಲಿಗೆ ಆಗೈತಿ ಅಂತ ಹೇಳುದು. ಅದಕ್ಕ ಮನಿ ಹತ್ರ ಯಾವುದೇ ಪ್ರಾಣಿ ಸತ್ರ ನೋಡ್ರಿ, ಈ ಒಂದು ಸೂತಕಗಳನ್ನ ನಮ್ಮ ಮನಿ ಹತ್ರ ಒಂದು ಪ್ರಾಣಿ ಹುಟ್ಟಿದ್ರ ಸತ್ತಿದ್ರ ಅವಕ್ಕೆಲ್ಲಾ ಸೂತಕ ಎಲ್ಲದಾವು. ಅದಕ್ಕ ಮತ್ತೆ ರಜಸೂತಕ, ಹೆಣ್ಮಕ್ಳಿಗೆ ಶೂದ್ರರು ಅಂತ ಹೇಳ್ತಾರೆ, ಸೂತಕಿಗಳು ಅಂತ ಹೇಳ್ತಾರೆ. ಗಂಡ ಸತ್ನು ಅಂತಂದ್ರೆ ಸಾಯು ತನಕ ಆಕಿ ಸೂತಕ ಬಿಡೋದೇ ಇಲ್ಲ. ಹಿಂಗ ಜಾತಿ ಸೂತಕವನ್ನ ಕುರಿತು ಮಾತನಾಡ್ತಕ್ಕಂಥದ್ದಾಗ್ಲಿ, ರಜಸೂತಕವನ್ನ ಮಾತನಾಡ್ತಕ್ಕಂಥದ್ದಾಗ್ಲಿ, ಆಮೇಲೆ ಹುಟ್ಟು ಮರಣ, ಈ ಎಲ್ಲಾ ಸೂತಕಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಅವರ ನಡೆಯೇ ಒಂದು ಜಾತಿ ಸೂತಕ ಕುರಿತು ಶರಣರ ಅವ್ರ ನಡೆಯೇ ಒಂದು ಮಾತಿನ ಮೂಲಕ ಅನೇಕ ತತ್ವ ಸಿದ್ಧಾಂತಗಳಿಂದ ಇವತ್ತು ಬದಲಾವಣೆ ಅಸಾಧ್ಯ ಅನ್ನುವಂಥದ್ದನ್ನ ನಮ್ಮೊಳಗ ನಾವು ಬದಲಾಗ್ಬೇಕು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಹಾಗಾಗಿ ಅವತ್ತಿನ ಸೂತಕಗಳ ಒಂದು ಒಳ ಸೂಕ್ಷ್ಮಗಳಿಂದ ಬಹಳ ದಾಸಿಗೊಂಡಿರ್ತಕ್ಕಂಥವ್ರಾಗಿದ್ರು. ಇವತ್ತು ಶ್ರೇಣೀಕೃತವಾಗಿರ್ತಕ್ಕಂಥ ಧರ್ಮಗಳ ನೆಲೆಗಳನ್ನ ತೂಗಿ ನೋಡಿ ಸೂತಕಗಳ ಒಂದು ಕೊಳೆಯನ್ನ ನಿರ್ಮೂಲನ ಮಾಡ್ಬೇಕಂದಿರ್ತಕ್ಕಂಥವ್ರು ಶರಣರು. ಹಾಗಾಗಿ ಜನರ ಮನಸ್ಸಿನಲ್ಲಿ ಹೊಸ ಬೆಳೆಯನ್ನ ಬೆಳೆಯಬೇಕನ್ನುವಂತ ಧೋರಣೆ ಏನಾಗಿತ್ತು, ವಚನಕಾರರಾಗಿತ್ತು. ಸಮಾಜದಲ್ಲಿ ಜಾತಿ ಸೂತಕ ಅನ್ನುವಂಥದ್ದು ಮಹಾಪಿಡುಗಾಗಿದ್ದಕ್ಕ ದೇಹವನ್ನೇ ಆಲಯವನ್ನಾಗಿ ಕಂಡಿರ್ತಕ್ಕಂಥವ್ರಾಗಿದ್ರು. ಹಾಗಾಗಿ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಅನ್ನುವಂತ ಮಾತನ್ನ ಹೇಳ್ತಾರೆ. ನಾವ್ ಎಷ್ಟೇ ತಿಳುವಳಿಕೆಯನ್ನ ನೀಡಿದ್ರು ಕೂಡ ಇವತ್ತು ಜಾತಿ ಸೂತಕ ಅನ್ನುವಂಥದ್ದಂತಿ ಪಡಂಭೂತವಾಗಿ ಬೆಂಬಿಡದೆ ನಮ್ಗೆ ಇವತ್ತು ಕಾಡ್ತತಿ. ಹೀಗಾಗಿ ಈ ದೈವದತ್ತವಾಗಿರುವಂತ ಜನನ ಮರಣಗಳು ಇವತ್ತ ಯಾವುದೇ ಒಂದು ಸೂತಕವನ್ನ ಅಂಟಿಸಬಾರದು ಅನ್ನುವಂಥದ್ದು ಶರಣ ನಿಲುವಾಗಿತ್ತು. ಈ ಸೂತಕ ಏನಾಗ್ಬೇಕಾಗಿತ್ತು ಅಂದ್ರೆ ಪರಿವರ್ತನೆಯ ಒಂದು ಪ್ರಕ್ರಿಯೆ ಆಗ್ಬೇಕಾಗಿತ್ತು, ಒಂದು ತಿಳುವಳಿಕೆಯಿಂದ ಬಂದಿರ್ತಕ್ಕಂಥದ್ದಾಗ್ಬೇಕು. ಹೀಗಾಗಿ ಕೆಳವರ್ಗದವರು ಅನ್ನುವಂಥದ್ದನ್ನ ಜಾತಿ ಸೂತಕ ಸಮಾಜದಲ್ಲಿ ನಾವು ಉರಿಯುವ ಕೆಂಡದಂತೆ ನಮ್ಮನ್ನ ಸುಡ್ತಾನೆ ಇರ್ತಕ್ಕಂಥದ್ದು. ಹೀಗಾಗಿ ಆ ಜಾತಿ ಸೂತಕವನ್ನು ನೋಡಿದ್ರೆ ಇನ್ನ ರಜಸೂತಕ, ಈ ಒಂದು ಜನನ ಸೂತಕ, ಉಚ್ಚಿಷ್ಟ ಸೂತಕ ಅನ್ನುವಂಥವುಗಳನ್ನ ಚನ್ನಬಸವಣ್ಣನವರು ಭಕ್ತನಾದವನಿಗೆ ಅವುಗಳ ಯಾವುದೇ ಕಟ್ಟುಪಾಡುಗಳು ಇರುವುದಿಲ್ಲ ಅನ್ನುವಂಥದ್ದನ್ನ, ಇವುಗಳನ್ನ ಧಿಕ್ಕರಿಸಿ ನಿಂತಾಗ ಮಾತ್ರ ಒಬ್ಬ ಸದಾಚಾರಿ ಆಗ್ಲಿಕ್ಕೆ ಸಾಧ್ಯ ಆಗ್ತತಿ ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗಾಗಿ ಈ ಒಂದು ಅಸ್ಪೃಶ್ಯತೆ ಅನ್ನುವಂಥದ್ದು ಒಂದು ವರ್ಣ ನೀತಿಯ ಬಳವಳಿ ಆತಂದ್ರ ಸೂತಕ ಅನ್ನುವಂಥದ್ದು ಅದ್ರ ಒಳಗಿರ್ತಕ್ಕಂಥ ಒಂದು ಒಳ ಆಚರಣೆ ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಅಂದ್ರೆ ಮನುಷ್ಯ ಜನ್ಮವನ್ನೇ ನಾವು ಕರ್ಮದ ಹಂಗಿನೊಳಗ ನೂಕ್ ಬಿಟ್ಟೇವಿ ಅಂತ. ಅದಕ್ಕ ಇವತ್ತು ಹೆಣ್ಣನ್ನ ರಜಸೂತಕದೊಳಗ ಹೊಲೆತನದ ಸಂಕೋಲೆ ಒಳಗ ನಾವು ಬಂಧಿಸಿ ಆಕೆಯನ್ನ ಮೈಲಿಗೆ ಅಂತ ಹೇಳ್ತೇವೆ. ನಂತರ ಧಾರ್ಮಿಕ ಹಕ್ಕನ್ನ ಕೊಡೋದಿಲ್ಲ. ಹೀಗಾಗಿ ಆ ದೇಹಕ್ಕೆ ಕಂಡಿರ್ತಕ್ಕಂಥ ಯಾವುದೇ ಒಂದು ನೈಸರ್ಗಿಕ ಸಹಜ ಸಂಗತಿಗಳು ಅವುಗಳನ್ನ ಸೂತಕಗಳು ಅಂತ ಹೇಳಿ ಭಾವಿಸ್ತಾರಲ್ಲ, ಆ ರೀತಿ ಆ ಸೂತಕಗಳಿಂದ ಹೊರಗ್ ಬರ್ಬೇಕು ಅನ್ನುವಂಥದ್ದು. ಈ ಜಾತಿ ಹುಟ್ಟಿನಿಂದ ಬರುವುದಿಲ್ಲ, ಇದು ಹೊಲೆ ಅಲ್ಲ. ಹಾಗೆ ನೋಡಿದ್ರ ಪ್ರತಿಯೊಬ್ರು ಕೂಡ ಹೊಲೆಯರೇ ಅಂತ ಹೇಳ್ಬೋದು. ಯಾಕಂದ್ರ ರಜಸೂತಕದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಅದಕ್ಕಾಗಿ ಶರಣರು ಹೇಳ್ತಾರೆ, ಹೊಲೆಗಂಡಲ್ಲದೆ ಪಿಂಡಕ್ಕೆ ನೆಲೆಗಾಶ್ರಯವಿಲ್ಲ, ನರರಿಗೆ ಹೊಲೆ ಸುರರಿಗೆ ಹೊಲೆ. ಹೊಲೆಯನ್ನು ಅತಿಗಿಳಿದರೆ ಹೊಲೆಯಲ್ಲಿ ನಿಂತನೇ ಆ ಪಿಂಡವಾಗಿ ಆ ಪಿಂಡ ಬಲಿತು ದೇಹ ಆಗಿರ್ತತಿ. ಹೀಗಾಗಿ ಆ ಪಿಂಡದಿಂದಾದ ದೇಹ ಇವತ್ತು ಹೊಲೆ ಅಲ್ಲೇನು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾರೆ. ಹಾಗಾಗಿ ಶರಣರು ಹೇಳುವಂತೆ ದೇಹದ ಹೊಲೆತನವನ್ನ ಕಳೆದುಕೊಂಡ್ರೆ ಮಾತ್ರ ಈ ವ್ಯಕ್ತಿ ಅಂತಕ್ಕಂತ ನಿಜವಾಗಿರ್ತಕ್ಕಂಥ ಕುಲಜನಾಗ್ಲಿಕ್ಕೆ ಸಾಧ್ಯ ಅಂತ.
ನಾವು ಸಂಬೋಳಿ ನಾಗದೇವನ ಬದುಕನ್ನ ನೋಡಿದಾಗ ಅಲ್ಲಿ ಕೂಡ ಕೂಗುವ ಒಂದು ವೃತ್ತಿಯನ್ನು ಶರಣರು ನಿಲ್ಲಿಸಿ ಕುಲ ಮತ್ತು ಜಾತಿಯ ಸೂತಕದಿಂದ ದೂರ ಹೋಗಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಅಂದ್ರೆ ಶೋಷಣೆ ಮತ್ತು ದಮನ ಅನ್ನುವಂಥದ್ದು ಆ ಮೇಲ್ವರ್ಗ ಎನಿಸಿಕೊಂಡವರಿಂದ ನಡೆದಿರುವಂತ ಒಂದು ಅಟ್ಟಹಾಸ ಅಂತ ಹೇಳ್ಬೋದು. ಹೀಗಾಗಿ ಶರಣರು ಜಾತಿ ಸೂತಕವನ್ನ ಅರಸಿ ಹೋಗೋದ್ರಿಂದ ಸಮಾಜವನ್ನ ಛಿದ್ರ ಮಾಡ್ತಕ್ಕಂಥದನ್ನ ನಾವು ನೋಡ್ತೀವಿ. ಹಾಗಾಗಿ ಜಾತಿ ಹಿಡಿದು ಸೂತಕವನ್ನ ಅರಸಬೇಡ್ರಿ ಅನ್ನುವಂತ ಮಾತನ್ನ ಈ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ ಅಂತ. ಮಾದರ ಧುಳೈನರು ಒಂದು ವಚನದಲ್ಲಿ ನೋಡ್ಬೋದು ಅಂತ. ಅಂಗಲಿಂಗವೆಂಬನ್ನಕ್ಕರ ಕಾಯದ ಸೂತಕ, ಕಾಯಲಿಂಗವೆಂಬನ್ನಕ್ಕರ ಅರಸುವುದೇ ಜನನ ಸೂತಕ, ಮರೆಯುವುದೇ ಮರಣ ಸೂತಕ, ಸೂತಕವ ಹಿಂಗೆ ಅಜಾತನಾಗಬಲ್ಲಡೆ ಆತಂಗೆ ಏತರ ಬಂಧನವಿಲ್ಲ ಕಾಮಧೂಮ ಧೂಳೇಶ್ವರ ಅಂತ ಹೇಳಿ, ಅಂದ್ರೆ ಇದು ನಿಜವಾಗಿರುವಂತ ಸೂತಕಗಳು ಅನ್ನುವಂಥವುಗಳು ಹೀಗೆ ನಮ್ಮ ಕಂಡು ಬರ್ತಕ್ಕಂಥವುಗಳು ಅನ್ನುವಂಥದ್ದು. ಹೀಗಾಗಿ ಜಾತಿ ವಿಡಿದು ಕತ್ತಲೆಯ ನರಸುವೆ, ಎರಡನೇ ಸಾಲಿನಲ್ಲಿ ಹೇಳ್ತಾರೆ ಜಾತಿ ವಿಡಿದು ಕತ್ತಲೆಯ ನರಸುವೆ ಅಂತ. ಕೈಯಲ್ಲಿ ಜ್ಯೋತಿ ವಿಡಿದು ಕತ್ತಲೆಯ ನರಸುವೆ ಅಂತ. ಅಂದ್ರೆ ಕೈಯೊಳಗ ದೀಪ ಅಥವಾ ಬೆಳಕನ್ನ ಹಿಡಿದುಕೊಂಡು ಕತ್ತಲೈತಿ ಅಂತ ಹೇಳಿ, ಕೈಯೊಳಗ್ ಬೆಳಕ ಇರುತ್ತ ಕತ್ಲೈತಿ ಅಂತ ನಾವ್ ಹೋಗ್ತೀವಿ ಅಂದ್ರ ಇವಾಗ ಅಗಸ ನೀರೊಳಗಿರ್ದು ಹೆಂಗ ನೀರಡಿಸ್ದಂಗ ಆಗ್ತೈತಲ್ಲ ಆ ಒಂದು ಸನ್ನಿವೇಶ. ಅಂದ್ರೆ ನಮ್ಮ ಅಂತರಂಗದಲ್ಲಿ ಅಗಾಧವಾಗಿರ್ತಕ್ಕಂಥ ಬೆಳಕು, ಚೈತನ್ಯ, ಅರಿವು, ಜ್ಞಾನ ಅಂತಕ್ಕಂಥದ್ದು ಬೆಳಕಿನೋಪದಲ್ಲಿ ಐತಿ. ನಮ್ಮೊಳಗ ಆ ಜ್ಯೋತಿ ಅಂತಕ್ಕಂಥದ್ದೈತಿ, ಬೆಳಕು ಅನ್ನುವಂಥದ್ದೈತಿ. ಆದ್ರೆ ಬಹಿರಂಗದ ಒಂದು ಕ್ರಿಯೆಯೊಳಗ ನಾವು ಅವುಗಳನ್ನ ಬಳಸಿಕೊಳ್ಳಲಾರ್ದನೆ ಕತ್ತಲೆಯೊಳಗ ಅಜ್ಞಾನದೊಳಗ ನಾವ್ ಇವತ್ತೇನಾಗ್ತೀವಿ ಅಂದ್ರೆ ಬದುಕ್ತಾ ಇದ್ದೇವೆ ಅಂತ. ಹೀಗಾಗಿ ಈ ಮೂಲ ಆ ಪರಮಾತ್ಮನ ಆತ್ಮ ಚೈತನ್ಯದ ಒಂದು ಅರಿವು ನಮಗ, ಆ ಬೆಳಕು ನಮಗ ಇಲ್ಲದೆ ಹೊರಗ ಅಜ್ಞಾನಿಗಳ ಹಾಗೆ ಇವತ್ತು ಕಲ್ಲು ಮಣ್ಣು ದೇವರು ಅಂತ ಹೇಳಿ ವ್ಯರ್ಥವಾಗಿ ತಿರುಗ್ತಾ ಆ ಕತ್ತಲೆಗೆ ಬೆಳಕು ಇದ್ದಾಗೂ ಕೂಡ ಮಾತ್ರ ನಾವು ಸಾರ್ಥಕ ಬದುಕನ್ನ ನಡೆಸ್ತಾ ಇಲ್ಲ. ನಮ್ಮಲ್ಲಿರುವಂತ ಜ್ಞಾನವೇ ಒಂದು ಜ್ಯೋತಿ, ಜ್ಞಾನದ ಅರಿವೇ ನಮಗ ಅಗಾಧವಾಗಿರ್ತಕ್ಕಂಥದ್ದು ಇರುವಾಗಲೂ ಕೂಡ ನಾವು ಕತ್ತಲೆಯಲ್ಲಿ ಬದುಕ್ತಕ್ಕಂಥವ್ರು. ಕತ್ತಲೆ ಅಂದ್ರೆ ಅಜ್ಞಾನ ಅಂಧಕಾರವನ್ನ ಹುಡುಕ್ತಾ ಹೋಗ್ತಾ ಇದ್ದೇವೆ. ಹಾಗಾಗಿ ನಾವು ಆ ಒಂದು ಜ್ಯೋತಿ ಕೈಯೊಳಗ ಹಿಡ್ಕೊಂಡ ಕತ್ತಲೆ ಯಾರಿಸುವ ಹಾಗೆ ಒಳಗಿರುವಂತ ಜ್ಞಾನ ಅರಿವು ಅನ್ನುವಂಥದ್ದು ನಮ್ಮಲ್ಲಿ ಇರುವಾಗ ಆ ಬೆಳಕಿನೊಳಗನ ಹೋಗ್ಬೇಕು ವಿನಃ ಕತ್ತಲೆ ಅನ್ನುವಂತ ಅಜ್ಞಾನದಲ್ಲಿ ನಾವು ಹೋಗ್ಬಾರ್ದು ಅನ್ನುವಂಥದ್ದನ್ನ ನಾವೆಲ್ಲರೂ ತಿಳ್ಕೊಳ್ಬೇಕು ಅನ್ನುವಂಥದ್ದು. ಇನ್ನ ಮೂರನೇ ಸಾಲಿನೊಳಗ ಇಲ್ಲಿ ಹೇಳ್ತಾರೆ ಇದೇಕೋ ಮರಳ ಮಾನವ ಜಾತಿಯಲ್ಲಿ ಅಧಿಕನೆಂಬ ಅಂತ. ಆ ತಿಳಿಗೇಡಿಯಾಗಿರ್ತಕ್ಕಂತ ಮರಳು ಮಾನವನಿಗೆ ನೀ ಹೀಗ್ಯಾಕ್ ಮಾಡಾಕತ್ತಿ, ಜ್ಞಾನ ಇದ್ರೂ ಕೂಡ ನೀ ತಿಳಿಲಾರ್ದವ್ ನಂಗೆ ಯಾಕ ಅದಿ ಅಹಂಕಾರದಿಂದ ನನ್ನ ಜಾತಿನೇ ಶ್ರೇಷ್ಠ, ನಾನೆಲ್ಲರಿಗಿಂತ ದೊಡ್ಡವ, ನಾನೆಲ್ಲರಿಗಿಂತ ಅಧಿಕ ಅನ್ನುವಂತಹ ಒಂದು ಮನಸ್ಥಿತಿ ಒಳಗೆ ಯಾಕದಿ ಅಂತ ಹೇಳಿ ಇದೇಕೋ ಮರಳ ಮಾನವ ಜಾತಿಯಲ್ಲಿ ಅಧಿಕನೆಂಬ ಅನ್ನುವಂಥದ್ದನ್ನ ಸಮಾಜವನ್ನ ಈ ರೀತಿ ನಾ ಶ್ರೇಷ್ಠ ಅಂತ ಹೇಳ್ತಾ ಸಮಾಜವನ್ನ ಹದಗೆಡಿಸ್ತಾ ಇದೆಯಲ್ಲ, ಅದಕ್ಕ ಇಂಥ ಒಂದು ಮರಳನಾಗಿರ್ತಕ್ಕಂತ ಮನುಷ್ಯನ ಬದುಕನ್ನ ನೀನು ಮಾಡ್ಬೇಡ, ಮನುಷ್ಯನಾಗಿ ಬದುಕೋದನ್ನ ಕಲಿ ಅನ್ನುವಂಥದ್ದನ್ನ ಹೇಳ್ತಾನೆ. ಅದಕ್ಕ ಕುವೆಂಪುರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ವೈದ್ಯ, ಇಂಜಿನಿಯರ್ ಏನೇ ಆಗು ಮೊದಲು ಮಾನವನಾಗು ಅನ್ನುವಂತ ಮಾತನ್ನ ಹೇಳ್ತಾರೆ ಅಂತ. ಇನ್ನ ನಾಲ್ಕನೇ ಸಾಲಿನಲ್ಲಿ ವಿಪ್ರ ಶತಕೋಟಿಗಳಿದ್ದಲ್ಲಿ ಫಲವೇನು ಅಂತ ಹೇಳ್ತಾರೆ. ಹೀಗೆ ಶ್ರೇಷ್ಠ ಜಾತಿಯವರು ನಾವೇ ಅಧಿಕರು ಅಂತ ಹೇಳುವಂತಹ ಈ ರೀತಿ ಹೇಳ್ತಾ ತಿರುಗ್ತಕ್ಕಂತ ಅನೇಕ ವಿಪ್ರರು, ಅಂದ್ರೆ ನಾವು ಬ್ರಾಹ್ಮಣರು ಅಂತ ಹೇಳ್ತೀವಿ. ಇವತ್ ಸಮಾಜದಲ್ಲಿ ಬ್ರಾಹ್ಮಣರು ಅಷ್ಟೇ ಅಲ್ಲ, ವೈದಿಕದಿಂದ ಅಟ್ಟಹಾಸದ ಮೆರಿತಕ್ಕಂಥವ್ರೆಲ್ಲರೂ ವಿಪ್ರರೇ. ಹೀಗ ಅವರು ಶ್ರೇಷ್ಠ ಜಾತಿಯವರು ಅನ್ನುವಂಥದ್ದು ನಾವು ಹೇಳಿದ್ದೇ ಶ್ರೇಷ್ಠ ಅಂತ ಹೇಳಿ ತಿರುಗ್ತಕ್ಕಂಥವ್ರು ಸಮಾಜದಲ್ಲಿ ಇವತ್ತು ಮೌಢ್ಯಗಳನ್ನ ತುಂಬ್ತಾ ಇದ್ದಾರೆ, ಜನರನ್ನ ದಾರಿ ತಪ್ಪಿಸ್ತಕ್ಕಂಥವ್ರಾಗಿದ್ದಾರೆ. ಇಂಥವ್ರು 100 ಕೋಟಿ ಜನರು ಇದ್ರೆ ಏನ್ ಫಲ ಅಂತ ಶರಣರು ಕೇಳ್ತಾರೆ. ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು? ಬರೀ ವಿಪ್ರ ಮೊದಲಿಗ ಅಂತ್ಯಜ ಕಡೆವ ಅನ್ನುವಂತ ಅಜ್ಞಾನಿಗಳ ವರ್ತನೆ ಅನ್ನುವಂಥದ್ದು ಇವರೇ ತುಂಬಿಕೊಂಡಿರುವಂತ ಸಮಾಜದಲ್ಲಿ ಎಷ್ಟು ಜನ ಇದ್ರೆ ಏನು ಉಪಯೋಗ ಇಲ್ಲ. ನಾವೆಲ್ಲಾ ಒಂದೇ, ಒಬ್ಬನೇ ದೇವರು, ಸಕಲ ಜೀವಾವಳಿಗೆ ಲೇಸನ್ನ ಬಯಸದೇ ಇರುವಂತವ್ರು ಎಷ್ಟು ಜನ ಇದ್ರೆ ಏನು, ಅದು ಸಮಾಜದಲ್ಲಿ ಫಲವಿಲ್ಲದಂತ ಒಂದು ಮರವಾಗ್ತಕ್ಕಂಥದ್ದು. ಹೀಗಾಗಿ ಸಮಾಜವನ್ನ ಛಿದ್ರಗೊಳಿಸ್ತಕ್ಕಂಥ ಮನಸ್ಕರು ಇಂಥ ವಿಪ್ರರು ಅನ್ನುವಂಥದ್ದನ್ನ ಹೇಳ್ತಾ ಮತ್ತೊಂದು ಸಾಲಿನಲ್ಲಿ ಹೇಳ್ತಾರೆ ಭಕ್ತನೇ ಶಿಖಾಮಣಿ ಎಂಬುದು ವಚನ ಅಂತ ಹೇಳ್ತಾರೆ. ಇವತ್ತ ವಚನ ಅಂದ್ರೆ ಪ್ರಮಾಣ ಅಂತ ಹೇಳ್ತೀವಿ, ಮಾತು ಅಂತ ಹೇಳ್ತೀವಿ. ಮಾನಸಿಕ ವಿಕಾಸ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ ನಮ್ಮೆಲ್ಲರಿಗೂ. ಮಾನಸಿಕ ವಿಕಾಸದಿಂದ ವ್ಯಕ್ತಿತ್ವ ವಿಕಾಸವನ್ನ ಮಾಡಿಕೊಳ್ತಕ್ಕಂಥವ್ರು, ನರಜನ್ಮದಿಂದ ಹರಜನ್ಮಕ್ಕೆ ಒಯ್ಯುವಂತಹ ಈ ಮಾನವ ವಿಶ್ವಮಾನವನಾಗ್ತಕ್ಕಂಥವನು, ಶಿವಸ್ವರೂಪಿ ಆಗ್ತಕ್ಕಂಥವನು ನಿಜವಾಗಿರುವಂತ ಭಕ್ತ. ಅದಕ್ಕ ಭಕ್ತನೇ ಶಿಖಾಮಣಿ ಅಂತ ಹೇಳ್ತಾರೆ. ಶಿಖಾಮಣಿ ಅಂತಂದ್ರೆ ಶಿಖೆ ಅಂದ್ರೆ ಪರ್ವತ, ಮಣಿ ಅಂತಂದ್ರ ಅದು ಒಂದು
ಶ್ರೇಷ್ಠವಾಗಿರುವಂತ ರತ್ನ ಹರಳು ಅಂತ ನಾವು ಅರ್ಥ ಮಾಡ್ಕೋಬಹುದು. ಹಾಗಾಗಿ ಭಕ್ತ ಎಂಥವನು ಅಂತಂದ್ರ ಅತ್ಯಂತ ಉತ್ತಮವಾಗಿರುವಂತ ಎತ್ತರ ಮಟ್ಟದಲ್ಲಿ ಇರ್ತಕ್ಕಂತ ಒಬ್ಬ ರತ್ನ, ಅತ್ಯಂತ ಅಮೂಲ್ಯವಾಗಿರುವಂತ ರತ್ನ ಹರಳು ಅಂತ ಭಕ್ತನಿಗೆ ಹೋಲಿಸ್ತಕ್ಕಂಥವ್ರು ಆಗ್ತಾರೆ. ಭಕ್ತನೇ ಶಿಖಾಮಣಿ ಎಂಬುದು ವಚನ, ನನ್ನ ಮಾತು, ಶರಣರ ಮಾತು ಅನ್ನುವಂಥದ್ದನ್ನ ಅಲ್ಲಿ ಹೇಳ್ತಾರೆ. ಹೀಗಾಗಿ ಇಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಮಾತು, ಆ ಭಕ್ತ ಆಚಾರವಂತನಾಗಿರ್ತಾನೆ, ಶ್ರದ್ಧೆ ಭಕ್ತಿಯುಳ್ಳವನಾಗಿರ್ತಾನೆ, ದಿನನಿತ್ಯದ ಭಕ್ತಿನಲ್ಲಿ ಸತ್ಯ ಸದಾಚಾರ ಸಂಪನ್ನನಾಗಿರ್ತಾನೆ, ಶರಣರ ಸಂಘದಲ್ಲಿರ್ತಾನೆ, ಸಂತೃಪ್ತಿಯಾಗಿರ್ತಾನೆ, ಆಚಾರ ಅಳವಡಿಸಿಕೊಂಡಿರ್ತಕ್ಕಂಥವನಾಗಿರ್ತಾನೆ. ತನು ವಂಚನೆ ಇಲ್ಲದೆ ಮಾಡುವಾತ ಭಕ್ತ, ಮನವಂಚನೆ ಇಲ್ಲದೆ ಮಾಡುವಾತ ಭಕ್ತ, ಧನವಂಚನೆ ಇಲ್ಲದೆ ನೀಡುವಾತ ಭಕ್ತ ನೋಡಾಖಂಡೇಶ್ವರ ಅಂತ ಹೇಳ್ತಾರೆ. ಹಾಗಾಗಿ ಭಕ್ತನೇ ಶಿಖಾಮಣಿ ಅನ್ನುವಂತ ಮಾತನ್ನ ಇಲ್ಲಿ ಶರಣರು ಹೇಳ್ತಾರೆ. ಅದನ್ನೇ ಕೊನೆಯದಾಗಿ ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷವ ನಂಬು ಕೆಡಬೇಡ ಮಾನವ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಜಾತಿ ತಾರತಮ್ಯ ಮಾಡದೆ ಇರುವಂತಹ ಭಕ್ತನ ಒಂದು ಅಡಿ ಅವನ ಪಾದ ಪರುಷ ಅನ್ನುವಂಥದ್ದು. ಕೂಡಲ ಸಂಗನ ಶರಣರು ನಂಬುವ ನಚ್ಚುವ ಪಾದ ಪರುಷ ನಂಬಿ ಬದುಕು ಅಂತ ಹೇಳ್ತಾರೆ. ಅಂದ್ರೆ ಜಾತಿಯನ್ನ ನೆಚ್ಚಿ ಕೆಡಬೇಡ ಮಾನವ ಅಂದ್ರೆ ಎಲ್ರೂ ಸಮಾನತೆಯಿಂದ ಬದುಕುವಂತ ಅವಕಾಶವನ್ನ ಶರಣರು ನಮ್ಗೆ ಅಲ್ಲಿ ಹಾಕಿ ಕೊಟ್ಟಿರ್ತಕ್ಕಂಥವ್ರು. ಅಂದ್ರೆ ಕುಲವಂದೇ ತನ್ನ ತಾನರಿದವಂಗೆ ಕುಲವನ ಅರಸದರಿಂಬೋ ಶಿವಭಕ್ತನೇ ಕುಲಜ. ಅಂದ್ರ ಅಂತ್ಯಜ ಎನ್ನುವವರನ್ನ ಇವತ್ತ ರಕ್ತ ಸಂಬಂಧಿಕರು ಅಂತ ಹಂಚಿಕೊಂಡಿರ್ತಕ್ಕಂತ ಒಂದು ಅಪ್ಪ ಬಸವಣ್ಣನವರ ಮಾತು ಏನೈತೆಲ್ಲ, ನಿಜವಾಗ್ಲೂ ನಾವೆಲ್ಲರೂ ಅತ್ಯಂತ ಅಪ್ಪಿಕೊಳ್ಳುವಂತಹ ಮಾತು. ಅಂತ ಒಂದು ನಿಜವಾಗಿರ್ತಕ್ಕಂಥ ಮಾನವ ಯಾರು ಅನ್ನುವಂಥದ್ದನ್ನ, ನಮ್ಮಲ್ಲಿ ಅಗಾಧವಾಗಿರ್ತಕ್ಕಂಥ ಸಾಮರ್ಥ್ಯ ಸಂಪತ್ತನ್ನ ನಮ್ಮಲ್ಲಿ ಅಡಗಿಸಿಕೊಂಡಿರ್ತಕ್ಕಂಥ ಒಬ್ಬ ಭಿಕ್ಷುಕ ಏನ್ ಮಾಡಿರ್ತಾನೆ, ಒಂದ್ ಕಡೆ ಗುಡಿಸ್ಲ ಹಾಕೊಂಡು ಒಂದು ಓಣಿ ಒಳಗ್ ವಾಸವಾಗಿರ್ತಾನೆ. ಆ ವಾಸವಾಗಿರ್ತಕ್ಕಂಥ ಭಿಕ್ಷುಕ ಆ ಓಣಿ ಒಳಗ್ ಪ್ರತಿನಿತ್ಯ ಭಿಕ್ಷಾ ಬೇಡಿ ಅವನು ತನ್ನ ಹೊಟ್ಟೆಯನ್ನು ಹೊರಿತಿರ್ತಾನೆ. ಹೀಗಿರುವಾಗ ಒಂದಿನ ಅವನು ಸತ್ ಬಿಡ್ತಾನ. ಸತ್ತಾಗ ಆ ಓಣಿ ಒಳಗ್ ಜನರು ಏನ್ ಹೇಳ್ತಾರ ಅಂತಂದ್ರ, ಬಹಳ ವರ್ಷದಿಂದ ಇದೇ ಓಣಿ ಒಳಗದಾನ ಆ ಭಿಕ್ಷುಕ, ಇಲ್ಲೇ ಅವನನ್ನ ದಫನ್ ಮಾಡ್ಬೇಕು ಅಂತ ತಿಳ್ಕೊಂಡು ಆ ಗುಡ್ಸ್ಲ ಎಲ್ಲಿ ಹಾಕೊಂಡಿರ್ತಾನ ಆ ಗುಡ್ಸ್ಲಾನ ತೆಗೆದು ಅಲ್ಲಿ ಆ ಭೂಮಿಯನ್ನ ಎಬ್ಬಿ ಅವನನ್ನ ಹೂಳ್ಬೇಕು ಅಂತ ಹೇಳಿದಾಗ ಅಲ್ಲಿ ನೋಡ್ತಾರ ಒಂದು ಬಹಳಷ್ಟು ಅಗಾಧವಾಗಿರುವಂತ ಸಂಪತ್ತಿನ ಒಂದು ಹೊಂಡನ ಇರುತ್ತೆ. ಅಂದ್ರ ಆ ಭಿಕ್ಷುಕನ ಕೆಳಗನೆ ಒಂದು ಅಪಾರವಾಗಿರುವಂತ ಸಂಪತ್ ಐತಿ ಅಂತ ಅವನಿಗೆ ಗೊತ್ತಿತ್ತು ಅಂತಂದ್ರ ಅವನು ಭಿಕ್ಷೆ ಬೇಡಾಕ್ ಹೋಗಿರ್ಲಿಲ್ಲ. ಹಂಗ ನಮ್ಮ ದೇಹದೊಳಗ ನಮ್ಮ ಒಂದು ಆತ್ಮ ಚೈತನ್ಯ ಅಂತಕ್ಕಂತ ಅದ್ಭುತವಾಗಿರುವಂತ ಸಂಪತ್ ಐತಿ ಅನ್ನುವಂಥದ್ದನ್ನ ನಾವ್ ಯಾರು ಅದನ್ನ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅಂತಹ ಒಂದು ಆತ್ಮ ಚೈತನ್ಯ ಸಂಪತ್ತು ಅನ್ನುವಂಥದ್ದು ಇದ್ದಾಗ ಆ ಜ್ಞಾನದ ಬೆಳಕಿನ ಉಪಾಧಿಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಅರಿವಿಗೆ ಬರದೇ ಇದ್ದಾಗ ನಾವು ಅಜ್ಞಾನ ಮಾರ್ತಿಗಳಾಗಿ ನಾವು ಇವತ್ತು ಸಮಾಜದಲ್ಲಿ ಬದುಕ್ತೇವಿ. ಸಮಾಜದಲ್ಲಿ ಮೌಢ್ಯಗಳನ್ನ ಬೆನ್ನತ್ತಿ ಸಮಾಜವನ್ನ ಇವತ್ತು ಅಂಧಕಾರದಲ್ಲಿ ನಾವು ಕಾಣ್ಲಿಕ್ಕೆ ಪ್ರತಿಯೊಬ್ರು ಕೂಡ ಹಾತೊರಿತಕ್ಕಂಥವ್ರಾಗಿವಿ. ಹಾಗಾಗಿ ಇವತ್ತ ಯಾವುದೇ ರೀತಿ ಒಳಗ ನಾವು ಈ ಸೂತಕಗಳು ಅನ್ನುವಂಥವುಗಳು, ಜನನ ಸೂತಕ, ಮರಣ ಸೂತಕ, ರಜ ಸೂತಕ, ಜಾತಿ ಸೂತಕ, ಉತ್ಪಿಷ್ಟ ಸೂತಕ ಅನ್ನುವಂಥವುಗಳನ್ನ ನಾವ್ ಇವತ್ತು ಯಾವತ್ತೂ ಕೂಡ ಅವುಗಳನ್ನ ನಂಬಬಾರದು ಅನ್ನುವಂಥದ್ದನ್ನ ಶರಣರು ಜಾತಿ ವಿಡಿದು ಸೂತಕ ನರಸುವೆ, ಜ್ಯೋತಿ ವಿಡಿದು ಕತ್ತಲೆ ನರಸುವೆ, ಇದೇಕೆ ಮರಣ ಮಾನವ ಜಾತಿಯಲ್ಲಿ ಅಧಿಕನೆಂಬ ವಿಪ್ರಶತ ಕೋಟಿಗಳಿದ್ದಲ್ಲಿ ಫಲವೇನು ಭಕ್ತನೇ ಶಿಖಾಮಣಿ ಎಂಬುದು ವಚನ. ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷವ ನಂಬು ಕೆಡಬೇಡ ಮಾನವ ಅಂತ ಹೇಳಿ ನಾವು ಕೂಡಲ ಸಂಗನ ಆ ಪರಮಾತ್ಮನ ಪಾದ ಪರುಷ ಅಂತಕ್ಕಂಥದ್ದನ್ನ ನಂಬಿ ಮತ್ತೆ ನೀ ಕೆಡ್ಲಿಕ್ ಹೋಗ್ಬೇಡ. ಆ ನಂಬಿಯಲ್ಲ, ಆ ನಚ್ಚಿಯಲ್ಲ, ಆ ಪಾದ ಪರುಷವನ್ನ ನಂಬಿದ ಮೇಲೆ ಯಾವುದೇ ರೀತಿಯೊಳಗ ಸಮಾಜವನ್ನ ಅದೋ ಮುಖಕ್ಕೆ ಕೇಳಿಸ್ಲಿಕ್ಕೆ ಹೋಗ್ಬೇಡ ಅನ್ನುವಂತ ಮಾತನ್ನ ಇಲ್ಲಿ ಶರಣರು ಹೇಳ್ತಾರೆ. ಅದಕ್ಕೆ ಹೊಲೆಯುಂಟೆ ಲಿಂಗವಿದ್ದಡೆಯಲ್ಲಿ, ಕುಲವುಂಟೆ ಜಂಗಮವಿದ್ದಡೆಯಲ್ಲಿ, ಎಂಜಲುಂಟೆ ಪ್ರಸಾದವಿದ್ದಡೆಯಲ್ಲಿ, ಅಪವಿತ್ರದ ನಡೆ ನುಡಿವ ಸೂತಕವೇ ಪಾತಕ, ನಿಷ್ಕಳಂಕ ನಿಜೈಕ್ಯ ತ್ರಿವಿಧ ನಿರ್ಣಯ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗಿಲ್ಲದಿಲ್ಲ ಅನ್ನುವಂತ ಇನ್ನೊಂದು ವಚನದಲ್ಲಿ ಅಪ್ಪ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಹೀಗೆ ಸಮಾಜದಲ್ಲಿ ಈ ಜಾತಿ ಪೆಡಂಭೂತದಿಂದ ಇವತ್ತು ಮನುಷ್ಯ ಬಹಳಷ್ಟು ಅಧೋಗತಿಗೆ ಇಳಿತಕ್ಕಂಥವನ್ನ ಆಗ್ತಾ ಇದ್ದಾನೆ ಅನ್ನುವಂತ ಮಾತನ್ನ ಹೇಳ್ತಾ, ನನಗೆ ಇವತ್ತಿನ ಒಂದು ವಚನ ಚಿಂತನೆಯನ್ನ ಕೊಟ್ಟಿರ್ತಕ್ಕಂಥ ಈ ಅವಕಾಶ ತಮ್ಮೆಲ್ಲರಲ್ಲಿ ಕೂಡ ಅನಂತ ಶರಣಾರ್ಥಿಗಳು. ಇಲ್ಲಿವರೆಗೆ ಸಹೋದರಿ ಗಿರಿಜಾ ಹಸ್ಬಿ ಅವರು ವಿಶ್ವಗುರು ಬಸವ ತಂದೆಯ ಒಂದು ವಚನವನ್ನ ಆಧಾರವಾಗಿ ಇಟ್ಟುಕೊಂಡು ತಮ್ಮ ಚಿಂತನೆಯನ್ನ ಬಿಚ್ಚಿಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಈ ವಚನದ
ಒಟ್ಟು ತಾತ್ಪರ್ಯವನ್ನ ಒಂದೇ ಮಾತಿನಲ್ಲಿ ನಾವು ಹೇಳಬೇಕಾದರೆ, ಕೂಡಲ ಸಂಗನ ಶರಣರ ಪಾದವ ನಂಬು ಅಂದ್ರೆ ಈ ಶರಣ ಸಾಹಿತ್ಯ ನಮಗೇನು ಕಲಿಸಿಕೊಡ್ತದೆ ಅಂದ್ರೆ, ಆಚಾರ ಪ್ರಧಾನವಾದಂತಹ ಈ ಧರ್ಮ ಆಚರಣೆಯನ್ನು ನಮ್ಗೆ ತಿಳಿಸಿಕೊಡ್ತದೆ, ನಿಜಾಚರಣೆಯನ್ನು ನಮ್ಗೆ ತಿಳಿಸಿಕೊಡ್ತಾ ಇದೆ. ಅಂಥ ನಿಜಾಚರಣೆಯನ್ನ ನಂಬಿಕೊಂಡು ನಿನ್ನ ಬದುಕನ್ನ ಹಸನ ಮಾಡಿಕೊಳ್ಳು ಅನ್ನುವಂತ ಒಂದು ಮಾತನ್ನ ಈ ಒಂದು ವಚನದಲ್ಲಿ ತಿಳಿಸಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಅವರಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳು. ಇದಕ್ಕೆ ಪೂರಕವಾಗಿ ಯಾರಾದರೂ ಅದಕ್ಕ ಮುತ್ತು ಪೋಣಿಸೋರಿದ್ರೆ ಅವರಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ. ದಯವಿಟ್ಟು ತಮಗೆ ಹಾರ್ದಿಕ ಸ್ವಾಗತ. ಶರಣಾರ್ಥಿ ಬಾಪುಗೌಡ್ರ. ಈ ಆಲೋಚನೆ ಎಷ್ಟು ವೈಜ್ಞಾನಿಕ ಇದ್ರೂ ಕೂಡ ಇದನ್ನ ಸ್ವೀಕರಿಸಲಿಕ್ಕೆ ಇವತ್ತು ಕೂಡ ನಮ್ಮ ಜನ ತಯಾರಿಲ್ಲ. ಕೆಲವೊಮ್ಮೆ ತುಂಬಾ ಕಟುವಾಗಿ ನನ್ನ ಕವಿತೆಗಳ ಮೂಲಕ ಇದನ್ನ ನಾನು ಖಂಡಿಸ್ತಾ ಬಂದಿದ್ದೀನಿ. ಮಾಡುವ ಹಿರಿ ಜಾತಿ, ಕೆಡಿಸುವ ಕಿರಿ ಜಾತಿ, ಜಗಳ ಚೆಲ್ಲುವ ಹೊಲಿ ಜಾತಿ, ಪ್ರೀತಿಗೆ ಪ್ರಾಣ ಕೊಡು ಜಾತಿ ಜಂಗಮ ಅಂತ ನಾನು ಬಂದೆ. ಅಂದ್ರೆ ಬಸವಣ್ಣವ್ರು ಹೇಗೆ ಹೊಲುವವನೆ ಮಾಡಿದ ಹೊಲಸು ತಿಂಬುವವನೆ ಹೊಲೆಯ ಅಂತ ಹೇಳಿದ್ರಲ್ಲ, ಹಂಗೆ ನಾನು ಇಲ್ಲಿ ಜಾತಿ, ಈ 4 ಜಾತಿಗಳನ್ನು ಗುರುತಿಸ್ತೇನೆ. ಮಾಡುವ ಹಿರಿ ಜಾತಿ, ಕೆಡಿಸುವ ಕಿರಿ ಜಾತಿ, ಜಗಳ ಚೆಲ್ಲುವ ಅಂದ್ರೆ ಉರಿಯೋದ್ರ ಮೇಲೆ ಒಣ ಹುಲ್ಲು ಹಾಕುವಂತವ್ರು, ಅದೇ ಹೊಲಿ ಜಾತಿ ಅಂತ. ಪ್ರೀತಿಗೆ ಪ್ರಾಣ ಕೊಡುವ ಜಾತಿ ಜಂಗಮ. ಈ 4 ಜಾತಿ ಒಳಗೆ ನಾವು ಸೇರ್ತೀವಿ. ಒಂದು ಸಂದರ್ಭ ಹೊನ್ನೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾನು ಇದನ್ನ ಈ ವಚನವನ್ನ ಹೇಳಿದೆ. ಮುಂದೆ ಆಶ್ಚರ್ಯ ಏನಾಯ್ತು ಅಂತಂದ್ರೆ, ನನಗೆ ಪೊಲೀಸ್ ಸ್ಟೇಷನ್ ಇಂದ ಕರೆ ಬಂತು. ಯಾಕೆ ಅಂತ ಕೇಳಿದೆ. ಇಲ್ಲ, ಒಂಚೂರು ಬಂದು ಹೋಗ್ರಿ ಸರ್ ಅಂತ ಹೇಳಿ, PSI ನನ್ನ ಬಗ್ಗೆ ತುಂಬಾ ಗೌರವ ಇದ್ದವ್ರು, ಒಂಚೂರು ಬಂದು ಹೋಗ್ರಿ ಸರ್ ಅಂತ ಹೇಳಿ ಹೇಳಿದ್ರು. ಹೋಗಿ ವಿಚಾರ ಮಾಡ್ಲಿಕ್ಕಾಗಿ ನನ್ನ ಮೇಲೆ ಅಟ್ರಾಸಿಟಿ ಕೇಸು ದಾಖಲ್ ಮಾಡ್ಲಿಕ್ಕೆ ಬಂದಿದ್ರು. ಅಂದ್ರೆ ನಮ್ಗೆ ಹೊಲೆಯ ಅಂತ ಬೈದಾರಿದ್ರು ಅಂತ. ಅದಕ್ಕೆ PSI ಸ್ವಲ್ಪ ಪ್ರಜ್ಞಾವಂತರು, ಯಾರು ಕಂಪ್ಲೇಂಟ್ ಕೊಡಕ್ ಬಂದಿದ್ರು ಅವ್ರನ್ನ ನನ್ನ ಮುಂದೆನೆ ಕೂಡಿಸ್ಕೊಂಡು ಏನಂತಾರೆ ಇವ್ರು ಹೇಳ್ರಿ ಅಂತ ಅದನ್ನ ಅವ್ರು ಹೇಳಿದ ಕೂಡ್ಲೇನೆ, ಯಾಕೆ ಅನ್ಬಾರ್ದು ನಿಮ್ಗೆ ಅಂತ ಕೇಳಿದ್ರು ಅವ್ರು. ಯಾಕೆ ಅನ್ಬಾರ್ದು? ಯಾಕಂದ್ರೆ ಅವರು ನಿಮ್ ಪರವಾಗಿ ಮಾತಾಡಿದಾರ. ಹೊಲೆಯರು ಅನ್ನೋರು ಕೇದಿಯಲ್ಲಿ ಮಾತ್ರ ಇಲ್ಲ, ಎಂತವ್ರು ಹೊಲೆಯರು ಅನ್ಬೇಕು ಅಂತಂದ್ರೆ ಇರೋದ್ರ ಮೇಲೆ ಹುಲ್ಲು ಹಾಕ್ತಾರಲ್ಲ ಅಂತವ್ರು ಹೊಲೆಯರು ಅನ್ಬೇಕು ಅಂತ ಅವ್ರು ಹೇಳ್ಯಾರ. ನಿಮಗ್ ಅರ್ತಿಲ್ಲ ಅವರು ನಿಮ್ಗೆ ಎಷ್ಟರ ನೀವು ಹಿಂದೆ ಅದೀರಿ ಇನ್ನು ನಿಮ್ಮನ್ನ ಎತ್ತೂರನ್ನು ಕೂಡ ನೀವು ತುಳಿಲಿಕ್ಕೆ ಹೊರಟಿರಲ್ಲ, ನಾಚಿಕೆ ಬರುದಿಲ್ಲ ನಿಮ್ಗೆ ಅಂತ ಬೈದು ಅವರು ಕಳಿಸ್ಕೊಟ್ರು. ಅಂದ್ರೆ ಈ ಪೊಲೀಸ್ ವ್ಯವಸ್ಥೆ ಹೇಗಿದೆ ಇವತ್ತಂತಂದ್ರೆ, ಕಂಪ್ಲೇಂಟ್ ಕೊಟ್ರೆ ಸಾಕು, ಮೊದ್ಲು ತಂದು ಕಚೇರಿಯಲ್ಲಿ ಕೂಡಿಸಿ ಎಷ್ಟು ದುಡ್ಡು ಬರ್ತದೆ ಅಷ್ಟು ದುಡ್ಡು ಕೇಳುವಂತ ವ್ಯವಸ್ಥೆಯಲ್ಲಿ ಅಲ್ಲಿಯೂ ಕೂಡ ಪ್ರಜ್ಞಾವಂತರು ಸಿಗ್ತಾರೆ ಅನ್ನೋದು ಕೂಡ ಒಂದು ಆಶಾ ಭಾವ ನಮಗೆ ಬಂತು ಆ ಸಂದರ್ಭದಲ್ಲಿ. ಅದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹಿಂಗಿರುವಾಗ ಅವತ್ತು ಯಾವ ಮಟ್ಟದಲ್ಲಿ ಇರ್ಬೇಕು, ಗಿರ್ಬೇಕ ಅವ್ರು ಬಹಳ ಒಳ್ಳೆ ರೀತಿಯಲ್ಲಿ ಆ ವಚನವನ್ನ ವಿಶ್ಲೇಷಣೆ ಮಾಡ್ತಾ ಬೇರೆ ವಚನಗಳ ಒಂದಿಷ್ಟು ಉದಾಹರಣೆಗಳನ್ನ ಕೊಟ್ಟು ತಿಳಿಸಿದ್ರು. ನನಗೆ ನಮ್ಮ ಕುಟುಂಬದಲ್ಲಿ ಇತ್ತು ಅನ್ನೋದು ನಾವು ಒಪ್ಕೊಳ್ಳಬೇಕು. ಯಾಕಂತಂದ್ರೆ ನಾವು ಕರೆದು ಕೂಡ ಹರಿಜನರು ನಮ್ಮ ಮನೆ ಒಳಗಡೆ ಬರ್ತಿರ್ಲಿಲ್ಲ.
ಇಲ್ಲೇ ಇರ್ತಬೇಡ್ರಿ ಅಂದ್ರೆ ಅದು ಅವ್ರು ಅನುಚನವಾಗಿ ನಡೆಸ್ಕೊಂಡು ಬಂದಿದ್ರು ಅನ್ನೋ ಕಾರಣಕ್ಕೂ ಏನೋ ಅವ್ರು ಬರ್ತಿರ್ಲಿಲ್ಲ. ಆದ್ರೆ ನಮ್ ತಂದೆ ನಮ್ಮ ಮನೆಯೊಳಗೊಬ್ಬ ದುರ್ಗಪ್ಪ ಅಂತ ಮಾದಿಗರವ ಕೆಲಸ ಮಾಡ್ಕೊಂಡಿದ್ದ. ನಾನು ನಮ್ಮ ಮನೆಯಲ್ಲಿ ಹಿರಿಯ ಮಗ. ಹಬ್ಬ ಹುಣ್ಣಿಮೆ ಏನೇ ಇರ್ಲಿ ಮೊದಲು ನಮ್ಮಪ್ಪ ನಮ್ಮ ತಾಯಿನ ಏನು ಕೇಳ್ತಿದ್ದ ಅಂದ್ರೆ ದುರ್ಗ ಉಂಡಾನಿಲ್ಲೋ ಅಂತ ಹೋಳಿಗೆ ಮಾಡಿದಾಗ. ಅಂದ್ರೆ ಅಷ್ಟೊಂದು ಪ್ರೀತಿ ಅವ್ರ ಮೇಲೆ ಇದ್ದಾಗ ಈ ರೀತಿಯಾದ ಆಚರಣೆ ಅದು ಯಾಕೆ ಉಳಿತು ಅನ್ನೋದು ನನಗೆ ಅರ್ಥ ಆಗೋದಿಲ್ಲ. ಒಂದು ಸಂದರ್ಭದೊಳಗೆ ನಾನು ಕೂಡ ಅಂತೀನಿ ಕೇರಿಯ ದುರ್ಗಪ್ಪ ನನ್ನ ಹಿರಿಯ ಅಣ್ಣ ಅಂತ. ಆ ರೀತಿಯಾದಂತ ಒಂದು ಸಂಬಂಧಗಳನ್ನ ನಾವು ಇವತ್ತು ಎಲ್ಲಾ ಹಂತದಲ್ಲೂ ಬೆಳೆಸ್ಬೇಕು ಅನ್ನುವಂಥದ್ದು ತುಂಬಾ ಅಗತ್ಯ ಅಂತ ಈಗ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ತುಂಬಾ ಒಳ್ಳೆಯ ಚಿಂತನ ಇವತ್ತು ಆಯ್ತು ಅಂತ ಅವರಿಗೆ ನಾನು ಸೂತಕಗಳ ಬಗ್ಗೆ ಹೇಳ್ರಿ ಅಪ್ಪಾರ ಸ್ವಲ್ಪ. ಜನನ ಸೂತಕ ಮರಣ ಸೂತಕಗಳ ಅದೇ ರಜ ಸೂತಕ ಹಿಡ್ಕೊಂಡು ಎಲ್ಲವನ್ನೂ ಅವರು ವಿಶ್ಲೇಷಣೆ ಮಾಡಿದ್ರು. ಅದೇ ಈಗ ಏನಿಲ್ಲ ವೈದಿಕ ಆಚರಣೆಗಳು ಎಲ್ಲಿವರೆಗೆ ಇರ್ತಾವ ಅಲ್ಲಿವರೆಗೆ ಈ ಸೂತಕ ಇದ್ದೇ ಇರ್ತವೆ. ಈಗ ವಿಧವೆಯರನ್ನ ಯಾವುದೇ ಮಂಗಲ ಕಾರ್ಯದಲ್ಲಿ ಅವ್ರನ್ನ ಕರೆಯೋದು ಜನ ಯಾಕೆ ಕರೆಯೋದಿಲ್ಲ ಅಂತಂದ್ರೆ ಅದೇನೇ ಇಲ್ಲ, ಅದು ಹಿಂದಿನಿಂದ ಮಾಡ್ಕೊಂಡ್ ಬಂದಾರ. ಹಂಗೆ ಅಂದ್ರೆ ಅವರ ಪತಿ ತೀರ್ಕೊಂಡಿದ್ರೊಳಗೆ ಇವ್ರ ತಪ್ಪು ಏನಿದೆ, ಶಿಕ್ಷೆ ಯಾಕೆ ಇವ್ರಿಗೆ ಅನ್ನೋ ಪ್ರಶ್ನೆಯನ್ನು ನಾ ಬಹಳಷ್ಟು ಸರಿ ಕೇಳ್ತೀನಿ, ಹಿರಿಯರಿಗೂ ಕೇಳ್ತೀನಿ, ಆಮೇಲೆ ಇದನ್ನ ಆಚರಣೆ ಮಾಡುವಂತ ಹೆಣ್ಮಕ್ಳಿಗೂ ಕೇಳ್ತೀನಿ ನಾನು. ವಿಶೇಷವಾಗಿ ಈ ತರದ ಒಂದು ಸೂತಕ ಆಚರಣೆ ಹೆಣ್ಮಕ್ಳಲ್ಲೇ ಜಾಸ್ತಿ ಇದೆ. ಗಂಡ್ಮಕ್ಳು ಬಹುಶಃ ಇದ್ರಲ್ಲಿ ಅವ್ರ ಮೂಗ್ ತೋರ್ಸಕ್ ಬರುದಿಲ್ಲ. ಹಿಂಗಾಗಿ ಅದೊಂದಿಷ್ಟು ನಾವು ಏನ್ ಮಾಡಿ ಅದನ್ನ ದೂರ ಮಾಡ್ಬೇಕು ಅನ್ನೋದು ಪ್ರಾಯಶಃ ನಮ್ಗೆ ಯಾರಿಗೂ ಒಳ್ಳೆಯದೇ ಇರುವಂತಹದ್ದು. ಕೆಲವು ಪ್ರಯತ್ನಗಳನ್ನ ಅಲ್ಲೇ ಮಾಡ್ತಾ ಬಂದಾರೆ. ನನ್ನ ವಿದ್ಯಾರ್ಥಿ ಆಗಿದ್ದು, ನನ್ನ ಸಹೋದ್ಯೋಗಿ ಆಗಿದ್ದು, ಒಂದು ಎಲ್ಲಟ್ಟಿ ಒಳಗೆ ಒಂದು ಸೈನ್ಸ್ ಕಾಲೇಜ್ ಅನ್ನ ತೆಗೆದಿರುವಂತ ಒಬ್ಬ ಬಸವರಾಜ್ ಕೊಣ್ಣೂರ್ ಅಂತ ಹೇಳಿ, ಅವರು ತಮ್ಮ ಮದುವೆ ಸಂದರ್ಭದೊಳಗ ವಿಧವೆಯರನ್ನ ಕರೆಸಿ ಅವ್ರ ಕಡೆಯಿಂದ ಆರತಿ ಮಾಡಿಸ್ಕೊಂಡು ಮದುವೆ ಮಾಡಿಕೊಂಡು ನನ್ಗೇನಾಗಿದೆ ಅಂತ ಇವತ್ತಿಗೂ ಕೇಳ್ತಾರೆ ಅವ್ರು. ಆದ್ರೆ ನೀವು ಈ ರೀತಿಯಾದಂತ ಅವಮಾನ ಮಾಡಬಾರ್ದು ಯಾರಿಗೂ ಅನ್ನೋದನ್ನ ಆ ಸಂದರ್ಭ ಮೊದಲು ಮಾಡ್ಕೊಂಡು ನಾವೆಲ್ಲರೂ ಕೇಳ್ತಾ ಬಂದಿದೀವಿ. ಆದ್ರೂ ಪೂರ್ತಿ ಅದನ್ನ ಹೋಗಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಆಗ್ತದೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಚಿಂತನೆ ಮಾಡೋಣ. ಬಹುಶಃ ಹೀಗೆ ಚಿಂತನೆ ಮಾಡ್ತಾ ಒಬ್ಬರಿಂದ ಒಬ್ರು ಈ ರೀತಿಯಾದಂತ ಪ್ರಗತಿ ಪರವಾದಂತ ಆಚರಣೆಗಳನ್ನ ರೂಢಿಸ್ಕೊಳ್ಬೇಕು. ಹಾಗಾಗ್ತದೆ ಅಂತ ನಾನು ಭಾವಿಸ್ಕೊಂಡೇನೆ. ಶ್ರೀ ಬಾಪುಗೌಡ ಪೊಲೀಸ್ ಪಾಟೀಲ್ರು ಅದಕ್ಕೆ ತಮ್ಮ ಮಾತುಗಳನ್ನ ಪೂಣಿಸಿದ್ದಾರೆ. ಅದಕ್ಕೆ ನಾನು ಒಂದು ಮಾತನ್ನ ಪೂಣಿಸ್ಬೇಕಂತ ವಿಚಾರ ಮಾಡಿದ್ದೀನಿ. ಏನಂದ್ರೆ, ನಾವು ನಮ್ಮ ಮನೆಯೊಳಗ ಒಬ್ಬ ಮಾದಾರ ಚೆನ್ನಯ್ಯನ ವಂಶಸ್ಥರನ್ನ ನಮ್ಮ ಮನೆಯೊಳಗೆ ಇಟ್ಟುಕೊಂಡು ಅವರಿಗೆ SSLC ವರೆಗೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಅವ್ರನ್ನ ಮದುವೆ ಮಾಡಿ ಕೊಟ್ಟದ್ದು ನಮ್ಮ ಶ್ರೀಮತಿಯವರಿಗೆ ಒಂದು ಶ್ರೇಯಸ್ಸು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ನಾವೆಲ್ಲ ಜಾತಿಯ ಸಂಕೋಲಿ ಒಳಗ ಸಿಕ್ಕು ಬಿಟ್ಟಿವಿ, ಅದರಿಂದ ಹೊರಗೆ ಬರಬೇಕು ಅನ್ನೋದನ್ನ ಇವತ್ತಿನ ಈ ಚಿಂತನೆಯ ಒಂದು ಮೂಲ ಉದ್ದೇಶವಾಗಿದೆ. ಅದನ್ನ ನಾವು ಯಾಕಂತ ಹೇಳ್ಕೋತ ಹೋಗ್ತೀವಿ, ಅಷ್ಟ ಮುಂದದು ಬಹುತೇಕ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆದ್ರೆ ಇಂದಿನ ದಿನಮಾನದಲ್ಲಿ ಮೊದಲಿದ್ದ ಹಾಗೆ ಇವತ್ತು ಅದು ಇಲ್ಲ. ಆದ್ರ ಬಾಪುಗೌಡ ಪೊಲೀಸ್ ಪಾಟೀಲ್ ಹೇಳಿದಂಗೆ ಅದನ್ನ ದುರುಪಯೋಗ ಮಾಡಿಕೊಂಡು ಅದರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕುವಂತ ಒಂದು ಹುನ್ನಾರ ಕೂಡ ನಡೀತಾ ಇದೆ ಎನ್ನುವುದನ್ನು ಕೂಡ ನಾವು ಇವತ್ತ ನೋಡಿಕೊಳ್ಳಬೇಕಾಗಿದೆ. ಆ ಕಾರಣಕ್ಕಾಗಿ ಯಾವುದೇ ಪದವನ್ನ ನಾವು ಇವತ್ತ ಸಮಾಜದಲ್ಲಿ ಬಳಕೆ ಮಾಡಬೇಕಾಗಿದ್ರೆ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗಿದೆ ಅನ್ನೋದನ್ನು ಕೂಡ ನಾವು ಇವತ್ತ ಅರ್ಥೈಸಿಕೊಳ್ಳಬೇಕಾಗಿದೆ ಅನ್ನೋಂತ ಮಾತನ್ನ ಹೇಳ್ತಾ ಇಲ್ಲೊಂದ್ ಪ್ರಶ್ನೆ ಹಾಕ್ಯಾರ ನನಗ.
ಇದು ಹೆಣ್ಣಿಗೆ ಸೂತಕ ಅಂತ ಹೇಳ್ತಾರ, ಅಂದ್ರ ರಜಸೂತಕದ ಬಗ್ಗೆ ಹೇಳಿದ್ನಲ್ರಿ. ಗಂಡ ಯಾಕಿಲ್ಲ ಅಂತ ಕೇಳಾರ್ರಿ. ಅದಕ್ಕ ಇಲ್ಲಿ ಅಪ್ಪ ಬಸವಣ್ಣನವ್ರು ಒಂದ್ ಕಡೆ ಅದನ್ನೇ ಹೇಳ್ತಾನ, ಅದನ್ನ ಹೇಳೇನಿ. ಯಾಕ ಸೂತಕ? ಹೊಲೆಗಂಡಲ್ಲದೆ ಪಿಂಡಕ್ಕೆ ನೆಲೆಗಾಶ್ರಯವಿಲ್ಲ, ನರರಿಗೆ ಹೊಲೆ ಸುರರಿಗೆ ಹೊಲೆ. ಅಂದ್ರ ಆ ಹೊಲೆಯಲ್ಲಿ ಹುಟ್ಟಿರುವಂತ ನರರಿಗೆ ಹೊಲೆ ಸುರರಿಗೆ ಹೊಲೆ ಅಂತ ಹೇಳಿದಾಗ, ಆ ಹೊಲೆಯಲ್ಲಿ ಹುಟ್ಟಿರ್ತಕ್ಕಂತ ಹೊಲೆಯನ್ನ ಅತಿಗಳೆಯವರಂತ ಕಂಡು ಅವರ ಆ ಭ್ರಷ್ಟರ ಮುಖವ ನೋಡಲಾಗದು ಅನ್ನುವಂತ ಮಾತನ್ನ ಹೇಳ್ಯಾರ ಅವ್ರು. ಶರಣರ ಅದ ಹೋಗ್ಲಾಡುದ್ರಿ ಅಂತ ಹೇಳ್ತಾರೆ. ಯಾಕಂದ್ರ ಅದ ಪಿಂಡಕ್ಕೆ ನೆಲೆ ಆಶ್ರಯ ಆಗುತ್ತ. ಆ ಪಿಂಡದಿಂದ ಬಲಿತ ಇವತ್ತು ದೇಹ ಆಗುತ್ತ ಅಂದ್ಮೇಲೆ, ಪಿಂಡದಿಂದ ಆಗಿರ್ತಕ್ಕಂಥ ದೇಹ ಎಲ್ಲವೂ ಸಮಾನೇ, ಗಂಡು ಮತ್ತು ಹೆಣ್ಣು ಎರಡು ಅದೇ ಹೊಲೆಯ. ಅದನ್ನ ಆ ಪುರುಷನಿಗೆ ಯಾಕೆ ಹೊಲೆ ಅನ್ನೋದಿಲ್ಲ, ಹೆಣ್ಮಕ್ಳಿಗೆ ಯಾಕೆ ಹೊಲೆ ಅಂತಾರ ಅಂತ ಪ್ರಶ್ನೆ ಮಾಡ್ಯಾರ ಅವ್ರು ನನಗ. ಸರಿ ಸರಿ. ಈ ಪ್ರಶ್ನೆ ನಮ್ಗೆಲ್ಲರಿಗೂ ಗೊತ್ತೈತಿ. ಆದ್ರೂ ಕೂಡ ಏನ್ ಮಾಡ್ತೀವಿ ಅಂದ್ರೆ, ಹೆಣ್ಮಕ್ಳನ್ನ ಇಲ್ಲಿ ಈ ರೀತಿ ಒಳಗ್ ಕಾಣ್ತೀವಿ, ಗಂಡ್ ಮಕ್ಳನ್ನ ಆ ರೀತಿ. ಅಂದ್ರೆ ಅದ ಪಿಂಡದಿಂದ ದೇಹ ಇವತ್ತು ಹುಟ್ಟಿಕೊಂಡಿರ್ತಕ್ಕಂಥದ್ದಾಗಿದ್ರೂ ಕೂಡ ಈ ತಾರತಮ್ಯ ಮನೋಭಾವನೆಯನ್ನ ಶರಣರು ಹೋಗ್ಲಾಡಿಸ್ರಿ ಅನ್ನುವಂತ ಮಾತನ್ನ. ಯಾಕಂದ್ರೆ ಈ ಕಾರಣದಿಂದ ಆಕಿಗೆ ಯಾವುದೇ ದೈವತ್ವದ ಹಕ್ಕನ್ನ ಕೊಟ್ಟಿರಂಗಿಲ್ಲ. ಹಾಗಾಗಿ ಆ ರೀತಿ ಒಳಗ್ ನೋಡ್ಬಾರ್ದು ಅನ್ನುವಂಥದ್ದು ಶರಣರ ಅದನ್ನ ಹೋಗ್ಲಾಡಿಸ್ರಿ. ಆ ರಜಸೂತಕದಿಂದ ಹೆಣ್ಣನ್ನ ನಿಕೃಷ್ಟವಾಗಿ ಕಾಣ್ಬೇಡ್ರಿ, ಅಸ್ಪೃಶ್ಯಳ ಅನ್ಬೇಡ್ರಿ ಅನ್ನುವಂತ ಮಾತನ್ನ ಶರಣರು ಹೇಳ್ಯಾರ. ಆದ್ರೂ ಸಮಾಜದಲ್ಲಿ ಅದು ಇವತ್ತು ಅಂಟ್ಕೊಂಡತಿ. ಅದ ಪಾಟೀಲ್ ಸರ್ ಹೇಳಿದ್ರಲ್ಲ, ಇವತ್ ಯಾವಾಗ ವೈದಿಕ ನಮ್ಮಿಂದ ಮರೆಯಾಗಿ ಹೋಗುತ್ತ ಅವಾಗ ನಿನ್ ಮಠನು ಇದು ಇರೋದ ನಮಗ. ಅಲ್ಲಿವರೆಗೂ ಅದು ಹೋಗಕ್ಕಾಗಲ್ಲ. ತತ್ವ ತಿಳ್ಕೊಂಡವ್ರು ಅದನ್ನ ಪಾಲನೆ ಮಾಡ್ಬಾರ್ದು. ನಾನು ನಮ್ಮ ಮನೆಯವ್ರು ತೀರ್ಕೊಂಡ ಈಗ ಇಷ್ಟು ವರ್ಷ ಆಯ್ತು. ನಾನ್ ಬಹಳಷ್ಟು ಜನ ನಮ್ ರಿಲೇಶನ್ ಒಳಗ ನಮಗ್ ಬಹಳಷ್ಟು ಅಂತ ಕೆಟ್ಟ ಒಂದಿಷ್ಟು ಸಂಗತಿಗಳು ನನ್ನ ಜೀವನದಲ್ಲಿ ನೆರವೇರ್ಯವು. ಆದ್ರ ಅಂತಲ್ಲಿ ನಾನು ಹೋಗೋದೇ ಇಲ್ಲ. ಯಾವತ್ತೂ ಕೂಡ ನಾನು ಅಂತ ಕಾರ್ಯಕ್ರಮಗಳಲ್ಲಿ ಹೋಗೋದಿಲ್ಲ. ಹಾಗಾಗಿ ಸ್ವಲ್ಪ ತಿಳುವಳಿಕೆ ಇರ್ತಕ್ಕಂತ ಹೆಣ್ಮಕ್ಳೇ ಇವತ್ತು ಅದನ್ನ ಮಾಡೋದು. ಅವರಿಂದನ ಗಂಡ್ಮಕ್ಳು ಸರ್ ಹೇಳ್ದಂಗ ಗಂಡ್ಮಕ್ಳು ಯಾರು ಮಾಡೋದಿಲ್ಲ. ಆದಷ್ಟು ನಾವು ಅದನ್ನ ಎಲ್ಲಿ ಹಂತವುಗಳು ಇರ್ತಾವ ಅವುಗಳು ಸ್ವಲ್ಪ ತಿದ್ದು ಕೆಲಸ ಮಾಡೋನು, ಎಲ್ಲಿ ನಮ್ಮ ಮಾತು ಕೇಳಂಗಿಲ್ಲ ಅಲ್ಲಿ ದೂರ ಇರುದು ನಾವು ಮಾಡುವಂತದ್ ಬಹಳಷ್ಟು ಒಳ್ಳೇದು ಅನ್ನುವಂಥದ್ದನ್ನ ನನ್ನ ಒಂದ್ ಮಾತು. ಇವತ್ತ ಪ್ರಶ್ನೆಗೆ ಉತ್ತರ ಅಲ್ಲೇ ಸ್ಪಷ್ಟದ. ಏನು ಅಂದ್ರಿ, ಈ ಪುರುಷನ ವ್ಯವಸ್ಥೆ ಒಳಗೆ ತಮ್ಮ ಮೇಲೆ ಅವಂತವೇನು ಹೇರ್ಕೊಳ್ಳಲ್ಲ ಅವರು. ವಿಮೆನ್ ಆರ್ ದ ವಲ್ನರಬಲ್ ಸೆಕ್ಸ್ ಅಂತ ಹೇಳ್ತಾರಲ್ಲ, ಹಂಗೆ ಅನಿಷ್ಟಗಳನ್ನ ಅವ್ರ ಮೇಲೆ ಯಾಕೆ ಹೇರ್ತಾರೆ ಅಂತಂದ್ರೆ, ಅವರು ಸ್ವಲ್ಪ ಅದು ಯಾಕೆ ಹೇಳಿದಾರೆ ಗೊತ್ತಿಲ್ಲ, ದುರ್ಬಲ ಅಂತ ಹೇಳಿ. ಆ ದುರ್ಬಲ ಅಲ್ಲ ಅದು. ಆದ್ರೂ ಈ ಪುರುಷ ಪ್ರಧಾನ ವ್ಯವಸ್ಥೆ ಒಳಗ ಈ ರೀತಿಯಾದಂತ ಹೇಳಿಕೆಗಳು ಬಂದಾವ. ಇಂಥ ಚಿಂತನೆ ಮೂಲಕ ಸಮಾಜದೊಳಗೆ ಸ್ವಲ್ಪ ಏನಾದ್ರೂ ಜಾಗೃತಿ ಉಂಟು ಮಾಡ್ಬೇಕು ಅನ್ನೋದ ಈ ಗೂಗಲ್ ಮೀಟ್ ದ ಒಂದು ಮುಖ್ಯ ಉದ್ದೇಶ ಆಗಿದೆ. ಆ ಉದ್ದೇಶಕ್ಕೆ ಇವತ್ತು ಒಂದು ಸ್ಫೂರ್ತಿ ಸಿಕ್ಕಿದೆ ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾಳಿನ ದಿವಸ ಶ್ರೀ ಬಾಪುಗೌಡ ಪಾಟೀಲ್ ಅವರು ಕುರಿಯ ಗದ್ದಿಗೆಯ ಕಾದಂಬರಿಯ ಮುಂದಿನ ಅಧ್ಯಾಯವನ್ನ ನಾಳಿನ ದಿವಸ ಅವರು ಪ್ರಾರಂಭ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ, ಈಗ ಸಮಯ 6 ಗಂಟೆ. ತಿಗಡಿಯಪ್ಪ ವಿಧವೆಯರ ಬದ್ದಲು ಒಂದ್ ಸ್ವಲ್ಪ ನೀವು